ಅವನಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಎಲಿಯನಿಗೆ ಹೇಳಿ ನಿನ್ನ ದಾಸಿಯ ಮೇಲೆ ಕಟಾಕ್ಷ ಇರಲಿ ಅಂತ ಹೇಳಿ, ಅವನೇನು ಮುಂದಿನ ವರ್ಷ ಮಗ ಕೊಡ್ತಾನಂತ ಹೇಳಿಲ್ಲ, ಅವನೇನು ಪ್ರವಾದನೆ ಮಾಡಲಿಲ್ಲ, ಯಹೋ ನಿನ್ನನ್ನು ಕನಿಕರಿಸ್ಲಿ ಅಂತ ಹೇಳಿ ಹೋಗ್ಬಿಟ್ಟ. ಹೋದ್ಮೇಲೆ ಇವಳು ಹೋಗಿ ಊಟ ಮಾಡಿದ್ಲು. ಆಮೇಲೆ ಆಕೆಯ ಮೋರೆಯ ಮೇಲೆ ದುಃಖವು ಕಾಣಲಿಲ್ಲ. ವಿಶ್ರಾಂತಿ. ಸಮುವೇಲನು ಬಂದಾಗ್ಬಿಡ್ತ. ಎಷ್ಟು ಪ್ರಾರ್ಥಿಸ್ಬೇಕಂದ್ರೆ, ಹೆಂಗೆ ಪ್ರಾರ್ಥಿಸ್ಬೇಕಂದ್ರೆ, ಆ ದುಃಖ ಅರ್ಥ ಆಗ್ತದೆ, ವ್ಯತ್ಯಾಸ ಅರ್ಥ ಆಗ್ತದೆ. ಮನಸ್ಸು ಹಗುರ ಆಗ್ಬೇಕು ಪ್ರಾರ್ಥನೆ. ಅದರ ಅರ್ಥ ನೀನು ವಿಶ್ರಾಂತಿಯನ್ನ ಪ್ರವೇಶಿಸಿದೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುವಾಗ ಇನ್ನೂ ಚಿಂತೆ ಇತ್ತು, ಬಂದ್ಮೇಲೆ ಇನ್ನೂ ಚಿಂತೆ ಕಾಡ್ತಾ ಇತ್ತು ಅಂದ್ರೆ ಅದರ ಅರ್ಥ ಇನ್ನೂ ನೀವು ವಿಶ್ರಾಂತಿ ಪಡೆದಿಲ್ಲ. ಇನ್ನೂ ಪ್ರವೇಶಿಸ್ಬೇಕು, ಇನ್ನೂ ಹೋಗ್ಬೇಕು. ಹೋಗ್ರಿ, 2 ತಾಸು ಹೋಗ್ರಿ, 3 ತಾಸು ಹೋಗ್ರಿ. ಕೇಳಲಿಕ್ಕಿರುವಂತಹ ವಾಕ್ಯ ಖಂಡಿತವಾಗಿ ನಮ್ಮ ಜೊತೆಗೆ ಮಾತಾಡಲಿ. ಯೋಚಿಸಬೇಕಾದಂತ ಟಾಪಿಕ್ ಆಗಿದೆ. ಆದ ಕಾರಣ ಸ್ವಲ್ಪ ಮೃದುವಾಗಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ನೋಡಿಕೊಳ್ಳೋಣ. ಹೀಗಿರಲಾಗಿ ದೇವರ ವಿಶ್ರಾಂತಿ, ನಿಮ್ಮ ಸತ್ಯದಲ್ಲಿ ದೇವರ ವಿಶ್ರಾಂತಿ ಅಂತ ಇದೆಯಾ? ಸಂತೋಷ. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಈ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದಾನೋ ಎಂದು ನಾವು ಭಯಪಡೋಣ. ಇನ್ನು 2 ವಚನ ಓದೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ನೋಡ್ತೀರಾ? ಆಮೇನ್. ಇಲ್ಲಿ ದೇವರ ವಿಶ್ರಾಂತಿ, ರೆಸ್ಟ್, ದೇವರ ವಿಶ್ರಾಂತಿ ಅಂತ ಇಲ್ಲಿ ಹೇಳುವಾಗ ಬಹಳ ಜನ ಈ ವಾಕ್ಯ ಭಾಗವನ್ನ ಮುಂದಿರುವಂತ ಪರಲೋಕದ ಜೀವಿತಕ್ಕೆ ಬಗ್ಗೆ ಬರೆಯಲ್ಪಟ್ಟದ್ದು ಎಂಬುದಾಗಿ ಎಣಿಸ್ತಾರೆ. ಆದ್ರೆ ದೇವರ ವಿಶ್ರಾಂತಿ ಅಂತ ಹೇಳುವಾಗ ಇದು ಬಹಳ ಸುಂದರವಾದದ್ದು. ದೇವರ ವಿಶ್ರಾಂತಿ, ಯಾರಾದ್ರೂ ಹೇಳ್ತೀರಾ? ದೇವರ ವಿಶ್ರಾಂತಿ. ದೇವರ ವಿಶ್ರಾಂತಿ ಅಂತ ಹೇಳುವಾಗ ಅಲ್ಲಿ ಎರಡು ರೀತಿಗಳಲ್ಲಿ ಆ ವಿಶ್ರಾಂತಿ ಇದೆ. ಒಂದನೇದು ಖಂಡಿತವಾಗಿ ನಾವು ಆಗ್ಲೇ ನೋಡಿ, ಯಾಕಂದ್ರೆ ಇದೇ ವಚನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ನಾವು ಮತ್ತೊಂದು ಅರ್ಥವನ್ನು ನೋಡ್ಕೊಳ್ತೇವೆ. ಖಂಡಿತವಾಗಿ ಮೊದಲನೇ ಅರ್ಥ ನಾವು ನೋಡಿಕೊಂಡ ಹಾಗೆ ಮುಂದೆ ನಮಗಿರುವಂತ ಪರಲೋಕದ ಜೀವಿತ, ನಮಗಿರುವಂತ ದೇವರಲ್ಲಿ ಇರುವಂತ ಪರಲೋಕದ ಜೀವಿತ, ದೇವರ ವಾಕ್ಯ ಹೇಳ್ತದೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ ಹೊಸ ಒಡಂಬಡಿಕೆಗಳಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಗೋಳಾಟವಿಲ್ಲ, ಕಣ್ಣೀರಿಲ್ಲ, ಹಸಿವೆ ಇಲ್ಲ, ನೋವಿಲ್ಲ. ಅಲ್ಲಿ ಎಲ್ಲಾ ಪರಿಶ್ರಮಗಳಿಂದ ನಮಗೆ ವಿಶ್ರಾಂತಿ ಉಂಟು. ಒಂದು ವಿಶ್ರಾಂತಿ ನಾವು ಪರಲೋಕವನ್ನು ಸೇರಿದ ನಂತರ. ಆದ್ರೆ ಅದೊಂದೇ ವಿಶ್ರಾಂತಿ ಬಗ್ಗೆ ಈ ವಾಕ್ಯ ಬರಿತಾ ಇಲ್ಲ. ಇನ್ನೊಂದು ವಿಶ್ರಾಂತಿ ಇದೆ, ಅದು ಬಹಳ ಸುಂದರವಾದದ್ದು. ಆ ವಿಶ್ರಾಂತಿ ಅಡಿಯಲ್ಲಿ ಪರಲೋಕದ ಆ ವಿಶ್ರಾಂತಿ, ಇನ್ನೊಂದು ವಿಶ್ರಾಂತಿಯ ಅಡಿಯಲ್ಲಿ ಅಪೊಸ್ತಲನಾದಂತ ಪೌಲನು ಗರ್ಭಿಣಿ ಆದಂತ ಸ್ತ್ರೀಯರಿಗೂ ಸಹ ಬರೆದ, ಒಂದು ವೇಳೆ ನೀವು ಸಾರಯಳ ಹಾಗೆ, ದೇವ ಭಕ್ತಿವಂತೆಯರ ಹಾಗೆ ನಿಮ್ಮ ಭೂಮಿಯ ಕಾಲಾವಧಿಯನ್ನ ದೇವರ ಭಯದಲ್ಲಿ ಕಳೆಯುವುದಾಗಿದ್ರೆ, ದೇವರು ತಾನೇ ನಿಮ್ಮನ್ನ ಹೆರಿಗೆಯ ನೋವಿನಲ್ಲಿಯೂ ಸಹ ಕರುಣಿಸಿ ಕಷ್ಟವಾಗದಂತೆ ನಿಮಗೆ ಹೆರಿಗೆಯನ್ನು ಕೊಡುವನು ಎಂಬುದಾಗಿ ಬರ್ತಾನೆ. ನೆನಪಿದೆಯಾ? ವಿಶ್ರಾಂತಿ, ಬರೀ ಪರಲೋಕದ ವಿಶ್ರಾಂತಿ ಅಂದ್ರೆ ಬೈಬಲ್ ಸತ್ಯವೇದದಲ್ಲಿ ದೇವರು ಒಬ್ಬ ಗರ್ಭಿಣಿಯ ಬಗ್ಗೆ ಬರೆಸುವಾಗ, ತನ್ನ ಆತ್ಮನಿಂದ ಬರೆಸುವಾಗ, ನೋವು, ಆ ಗರ್ಭದ ಹೆರಿಗೆಯ ನೋವಿನಿಂದ
ಒಂದು ವಿಶ್ರಾಂತಿಯನ್ನ ಬರೆದ. 2 ವಿಶ್ರಾಂತಿಗಳುಂಟು. ಒಂದು ಪರಲೋಕಕ್ಕೆ ಹೋದ ನಂತರ ವಿಶ್ರಾಂತಿ, ಒಂದು ಭೂಲೋಕದಲ್ಲಿ. ನೀವು ಅನ್ಬೋದು, ಯಾರಿಗಾದ್ರೂ ಇದಾಗಿದೆಯಾ? ಸಾಕಷ್ಟು. ಹಾಗಾದ್ರೆ ಎಲ್ಲ ವಿಶ್ವಾಸಿಗಳಿಗೆ ಯಾಕಾಗೋದಿಲ್ಲ? ನೋಡಿಕೊಳ್ಳೋಣ. ಹಾಗಾದ್ರೆ ಯಾವ ವಿಶ್ವಾಸಿಗಳಿಗೆ ಆಗತ್ತೆ ನೋಡಿಕೊಳ್ಳೋಣ, ಒಂದೊಂದಾಗಿ ಬಿಚ್ಚಿಕೊಳ್ಳೋಣ. ಆ ಪರಲೋಕದ ವಿಶ್ರಾಂತಿಯ ಭಾಗ, ಶ್ರೇಷ್ಠ ಭಾಗ, ಅಥವಾ ಅದಕ್ಕೆ ಸರಿಯಾದಂತ ಇನ್ನೊಂದು ವಿಶ್ರಾಂತಿಯನ್ನ ದೇವರು ಭೂಮಿಯ ಮೇಲೆ ಈಗಾಗಲೇ ನಮಗಾಗಿ ಸಿದ್ಧ ಮಾಡಿದ್ದಾನೆ. ನಾನು ಹೇಳಿದ ಈ ವಾಕ್ಯ ಭಾಗಗಳು ನೆನಪಾಗಿದೆ ಅಂದ್ಕೊಳ್ತೀನಿ. ಎಷ್ಟು ಸುಂದರವಾಗಿ ಬರೀತಾನೆ ಅಲ್ಲಿ ಪೌಲನು. ಸ್ತ್ರೀಯರೇ, ನಿಮ್ಮ ಗಂಡಂದರಿಗೆ ಆಧೀನರಾಗಿ, ನಿಮ್ಮ ಮೂಲ ತಾಯಿಯಾದಂತ ಸಾರೇಳಂತೆ ಅವಳು ತನ್ನ ಗಂಡನನ್ನು ಯಜಮಾನನೆಂಬುದಾಗಿ ಕರೆದಳು. ಹಾಗೆ ನೀವು ಸಹ ಭಕ್ತಿವಂತೆಯರಾಗಿ ದೇವರಿಗೆ ಭಯಪಡೆಯುವರಾಗಿ ನಡೆಯುವುದಾಗಿದ್ರೆ ನಿಮ್ಮ ಹೆರಿಗೆಯ ಸಮಯದಲ್ಲಿ ದೇವರು ನಿಮ್ಮನ್ನು ಕಾಯುವನು. ವಿಶ್ರಾಂತಿ, ನೋವು, ಪರಿಶ್ರಮ, ನೋವಿಲ್ಲದ ಹೆರಿಗೆ, ವಿಶ್ರಾಂತಿ. ಅದನ್ನ ದೇವರು ವಾಗ್ದಾನವಾಗಿ, ಅದು ಬರೀ ಉದಾಹರಣೆಯಾಗಿ ತಗೊಳ್ತಾ ಇದ್ದೀನಿ ಅಂತ. ಬೇರೆ ಅನೇಕ ಎಲ್ಲ ವಿಶ್ರಾಂತಿಗಳ ಬಗ್ಗೆ ನೋಡಿಕೊಳ್ಳೋಣ, ಒಂದೊಂದಾಗಿ ಸ್ವಲ್ಪ ನೋಡಿಕೊಳ್ಳೋಣ. ಅದರಲ್ಲಿ ನಾವು ಪ್ರವೇಶಿಸಲೇಬೇಕು. ಬಹಳ ಈ ದಿನಗಳು ಹೆಂಗಂದ್ರೆ ಕಷ್ಟವನ್ನ ತಲೆಯ ಮೇಲೆ ಹೊತ್ತಿಕೊಂಡು ಚಿಂತಾಜನಕವಾಗಿ ಇವತ್ತಿನ ರೋಗಗಳು ಮುಂಚಿನ ರೋಗಗಳ ಹಾಗೆ ಕೆಲಸ ಮಾಡುವಾಗ ಹಾವು ಕಡಿತು, ಹುಲ್ಲು ಕೊಯ್ಯುವಾಗ ಚೇಳು ಕಡಿತು ಅಂತ ರೋಗಗಳಿಲ್ಲ ಈಗ. ಈಗಿರುವಂತ ರೋಗಗಳೇನಂದ್ರೆ ಆಫೀಸಲ್ಲಿ ಕೂತು ಬೊಜ್ಜು ಬಂದು ಶುಗರ್ ಆಯ್ತು, ಹೈಪರ್ ಟೆನ್ಷನ್ ಆಗಿ, ಈ ಸದ್ಯಕ್ಕೆ ನಂದು ಗಾಡಿ ಹಾದೋಗ್ತದೆ ಅಲ್ಲೇನೆ, ಇನ್ನು ಬಹಳ ಹೈಪರ್ ಟೆನ್ಷನ್ ಆಗಿ BP ಜಾಸ್ತಿ ಆಗ್ಬಿಡ್ತು, ಚಿಂತೆ. ಇದು ಭಯಂಕರ ಚಿಂತಾಜನಕ ಸಂತತಿ. ರೋಡ್ ಮೇಲೆ ಹೋದ್ರೆ ಟೆನ್ಷನ್. ಬೆಳಗಾವಿಯಲ್ಲಿ ಅಂಗಡಿಗೆ ಹೋದ್ರು ನನಗೆ ಟೆನ್ಷನ್ ಆಗ್ತದೆ. ಶಾಪ್ ನಮ್ಮ ಪಟ್ಟಣದ ಶಾಪ್ನವರೆಲ್ಲರೂ ಅವ್ರು ನೋಡಿದ್ರೆ ಹೆಂಗ ಅನಿಸ್ತಂದ್ರೆ ಇವ್ರು ಯಾವಾಗ್ಲೂ ಸಿಟ್ನಲ್ಲೇ ಇರ್ತಾರೆ ಅನಿಸ್ತದ. ಈಗ ನಕ್ಕೊಂದು ಮಾತಾಡೋದು ಸಿಗೋದಿಲ್ಲ ಹೊರಗಡೆ. ಯಾವಾಗಲೂ ಅಂದ್ರೆ ಕನ್ನಡದಲ್ಲಿ ಸ್ವಲ್ಪ ಬರ್ತೀನಿ, ಬೇಗ ಹೊಂದ್ಕೊಳ್ತೀನಿ. ಯಾವಾಗಲೂ ಒಂದು ಕಷ್ಟ, ಒಂದು ಹೊರೆಯನ್ನ ಹೊತ್ತುಕೊಂಡಂತ ಸಂತತಿ. ಆಫೀಸಲ್ಲಿ ಟೆನ್ಷನ್, ವಿಶ್ರಾಂತಿ ಅನ್ನೋದೇ ಇಲ್ಲದಂತ ಈ ದಿನಗಳಲ್ಲಿ ಕ್ರಿಸ್ತನ ವಿಶ್ರಾಂತಿಯನ್ನ ಹುಡುಕಿಕೊಂಡು ಅದನ್ನ ಸಾಧಿಸಿಕೊಳ್ಳೋದು, ಅದೇನು ಕಷ್ಟದಿಂದ ಬರುವಂತದ್ದಲ್ಲ. ವಿಶ್ರಾಂತಿನೂ ಕಷ್ಟದಿಂದ ಬಂದ್ರೆ, ಯಾರೊಬ್ರು ಜೋಕ್ ಹೇಳಿದ್ರು, ಯಾರೋ ಜೋಕ್ ಹೇಳ್ತಾ ಇದ್ರು, ನಿನ್ನೆ ನನಗೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅಂತ ಡಾಕ್ಟರ್ ಬದಾಮ್ ತಿನ್ನಂದ್ರು. ನಿನ್ನೆ ಬದಾಮ್ ನೆನೆಯಾಕಿಟ್ಟಿದ್ದೀನಿ, ಈಗ ಬೆಳಿಗ್ಗೆ ಎಲ್ಲಿಟ್ಟಿದ್ದೀನಿ ನೆನಪಾಗ್ತಾ ಇಲ್ಲ. ನೆನಪಿನ ಶಕ್ತಿಗಾಗಿ ಬದಾಮ್ ತಿನ್ಲಿಕ್ಕೆ ಹೊರಟಿದ್ದಾರೆ ಇವರು, ಆದ್ರೆ ಎಲ್ಲಿ ನೆನಕಿಟ್ಟಿದ್ದಾರೆ ಅದು ನೆನಪಿಲ್ಲ ಈಗ. ಹಂಗೆ ಒಂದು ವೇಳೆ ಕರ್ತನ ವಿಶ್ರಾಂತಿ ಇರುವುದಾಗಿದ್ರೆ ಆ ವಿಶ್ರಾಂತಿ ಪಡ್ಕೊಳ್ಳಕ್ಕೂ ಕಷ್ಟ ಪಡೋದಾದ್ರೆ ಮತ್ತಿನ್ನೆಂತ ವಿಶ್ರಾಂತಿ? ಅದಕ್ಕೆ ಯೇಸು ಸ್ವಾಮಿ ಮೊದಲೇ ಹೇಳಿದಾನೆ. ಆ ವಚನಗಳಿಗೆ ಬರೋಣ. ಅದಕ್ಕೆ ಯೇಸು ಸ್ವಾಮಿ ಮೊದಲೇ ಹೇಳಿದಾನೆ, ನನ್ನ ನೊಗವು ಹೌರವಾದದ್ದು. ಆ ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ ನೀನು ಕಷ್ಟ ಪಡ್ಬೇಕಾಗ, ನನ್ನ ನೊಗವು ಹೌರವಾದದ್ದು, ನನ್ನ ಭಾರವು ಓದೋಣ, ಬರ್ತೀನಿ, ಯಾಕಂದ್ರೆ ಮುಂದಿದೆ ವಚನ, ಬರ್ತೀನಿ. ಎಲ್ರು ಆ ವಿಶ್ರಾಂತಿಗಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಮುಂದಿನ ವಚನ, 2ನೇ ವಚನ, ಹೀಗಿರಲ್ಲ, ಮೊದಲನೇ ವಚನದಿಂದ ತಿರುಗಿ, ಹೀಗಿರಲಾಗಿ ದೇವರ ವಿಶ್ರಾಂತಿ. ಬಹಳ ಬ್ಯೂಟಿಫುಲ್ ಆಗಿರೋದು. ಆತನ ಜೊತೆಗೆ ನಡೆಯುವುದಾಗಿದ್ರೆ ಬರ್ಲಿಕ್ಕಿರುವಂತ ಒಂದು ವಿಶ್ರಾಂತಿ. ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ, ಇನ್ನೂ ಇದೆ, ಮುಗಿದೋಗಿಲ್ಲ. ಇವತ್ತು ನೀನು ಅದರಲ್ಲಿ ಪ್ರವೇಶಿಸಬಹುದು, ಅದರ ಬಾಗಿಲು ಮುಚ್ಚೋಗಿಲ್ಲ. ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪೋನಾದಾನೋ ಎಂದು ಭಯಪಡೋಣ. 2, ಒಂದು ಪರಲೋಕದ ವಿಶ್ರಾಂತಿಯನ್ನ ಕಳ್ಕೊಳ್ಳೋದಂಗೆ ನೋಡ್ಕೊಳ್ಳೋದು, 2ನೇದು ಭೂಲೋಕದಲ್ಲಿ ದೇವರು ಕೊಟ್ಟಿರುವಂತ ವಿಶ್ರಾಂತಿಯನ್ನ. ಆ ದೇವರು ಇಂಟ್ರೆಸ್ಟಿಂಗ್ ಇದೆಯಾ? ಆಮೇನ್. 2ನೇದು, ಅವರಿಗೆ ಅಂದ್ರೆ ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಗೆ ಬಂದಾಗ ಆ ಇಸ್ರಾಯೇಲರಿಗೆ ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ
ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ಒಂದು ನಿಮಿಷ, ಅದರ ಅರ್ಥ ವಾಕ್ಯದಲ್ಲಿ ಪ್ರಯೋಜನ ಇದೆ, ವಾಕ್ಯ ವ್ಯರ್ಥ ಆಗೋದಿಲ್ಲ. ವಾಕ್ಯದಲ್ಲಿ ಭಯಂಕರ ಪ್ರಯೋಜನ ಇದೆ, ಅದು ವ್ಯರ್ಥವಾಗಿ ಹೋಗೋದಿಲ್ಲ. ಕರೆಕ್ಟಾ? ಆದ್ರೆ ಅವರು ನಂಬದ ಕಾರಣ ಆ ವಾಕ್ಯ ಅವರಿಗೆ ಪ್ರಯೋಜನವಾಗಲಿಲ್ಲ. ಈಗ ನೋಡಿ, ಈಗ ಇವತ್ತಿಗೆ ಮೂಲವಾದಂತ ಮುಖ್ಯ ವಾಕ್ಯ ವಚನ ಭಾಗ ಬರ್ತಾ ಇದ್ದೀನಿ. ಮೂರನೇದು, ದೇವರ ಕೆಲಸಗಳು. ಒಂದು ನಿಮಿಷ, ಯಾವ ಕೆಲಸಗಳಂತ ಅಲ್ವಾ? ದೇವರ ಕೆಲಸಗಳು. ಇಲ್ಲಿ ಮೊದಲು ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳೋಣ. ದೇವರ ಕೆಲಸಗಳು ಕಷ್ಟಕರವಾಗಿರ್ತದ, ಸರಳವಾಗಿರ್ತದ? ಡೌಟ್ ಇನ್ನು? ದೇವರು ಸೂರ್ಯನೊಬ್ಬನನ್ನೇ ಸೃಷ್ಟಿ ಮಾಡ್ಲಿಕ್ಕೆ 3 ತಿಂಗಳು ತಗೊಂಡ ಕಠಿಣ ಅಂತ, ಅಥವಾ ಒಂದು ಕ್ಷಣದಲ್ಲಿ ಸೃಷ್ಟಿ ಮಾಡಿದ್ನ? ದೇವರ ಕೆಲಸಗಳು ಲೋಕಾದಿಯಿಂದ, ಅಂದ್ರೆ ಲೋಕದ ಆದಿಯಿಂದ ಮುಗಿದು ಹೋಗಿ, ಇದು ನನಗೆ ಗೇಮ್ ಟರ್ನರ್, ಇದು ಇಡೀ ಗೇಮ್ ಅನ್ನೇ ಬದಲಾಯಿಸುವಂತ ವಚನ ಭಾಗ ಇದು. ದೇವರ ಕೆಲಸಗಳು ಲೋಕಾದಿಯಿಂದ, ಲೋಕದ ಆದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರು. ಆತನ ವಿಶ್ರಾಂತಿ ಸಿದ್ಧವಾಗಿದೆ. ಆತನು ಆ ಇಸ್ರಾಯೇಲರಿಗೆ ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು ಎಂಬುದಾಗಿ ಹೇಳಿದನಷ್ಟೇ. ಹಾಗಾದ್ರೆ ನೋಡ್ರಿ, ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ. ಒಂದು ವೇಳೆ ಅದು ಬರೀ ನಾನು ಮುಂಚೆನೆ ಹೇಳಿದ್ದೆ ಇದು 2 ವಿಶ್ರಾಂತಿಗಳು ಅಂತ, ಈಗ ಅದಕ್ಕೆ ಪುರಾವೆ ಕೊಡ್ತಾ ಇದ್ದೀನಿ. ಒಂದು ವೇಳೆ ಬರೀ ಪರಲೋಕದ ವಿಶ್ರಾಂತಿ ಆಗಿದ್ದಾಗಿದ್ರೆ ಕಡೆ ಲೈನ್ ಏನಂತ ಬರಬೇಕಾಗಿತ್ತು? ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುವವರಿದ್ದೇವೆ, ಸೇರ್ಲಿಕ್ಕಿದ್ದೇವೆ, ಸೇರುವ ಇನ್ನು ಬೇಗನೆ ಸೇರ್ತೇವೆ ಅಂತ ಏನಾದ್ರೂ ಆಗ್ಬೇಕಿತ್ತಲ್ಲ. ಆದ್ರೆ ಏನಂತ ಬರೆದಿದ್ದಾರೆ? ಸೇರುತ್ತಲೇ. ಅರ್ಥ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ, ಕನ್ನಡ ಬರೋರಿದಿಲ್ಲ, ಕನ್ನಡ. ಒಂದು ವೇಳೆ ಅದು ಪರಲೋಕದ ವಿಶ್ರಾಂತಿ ಮಾತ್ರ ಆಗಿತ್ತಂದ್ರೆ ಅಲ್ಲಿ ಏನು ಬರೆಯಲ್ಪಡ್ತಿತ್ತಂದ್ರೆ, ನಂಬುವರಾದ ನಾವಾದರೂ ನಂಬದೇ ಇರುವ ಅವರು ನಾಶವಾದರು, ಆದ್ರೆ ನಂಬುವರಾದ ನಾವು ಆ ವಿಶ್ರಾಂತಿಯಲ್ಲಿ ಬೇಗನೆ ಸೇರ್ಲಿಕ್ಕಿದ್ದೇವೆ ಅಂತ ಬರಿಬೇಕಿತ್ತು. ಆದ್ರೆ ಅಲ್ಲಿ ಏನು ಬರೆದಿದೆ ಅಂದ್ರೆ, ಪ್ರತಿದಿನ ಈ ಕಾರ್ಯ ನಡೀತಾ ಇದೆಯೋ ಎಂಬಂತೆ, ಪ್ರತಿ ಗಳಿಗೆಯಲ್ಲಿ ಕಾರ್ಯ ನಡೀತಾ ಇದೆಯೋ ಎಂಬಂತೆ, ಪ್ರತಿ ಸಮಯದಲ್ಲಿ ಗಳಿಗೆ ನಡೀತಾ ಇದೆಯೋ ಎಂಬಂತೆ, ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಅಥವಾ ವರ್ತಮಾನ ಕಾಲದ ಬಗ್ಗೆ ಬರೆದು ಹೇಳ್ತಾ ಇದೆ. ನಾವಾದರೂ ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ಪ್ರತಿದಿನ, ಪ್ರತಿ ಗಳಿಗೆ, ಪ್ರತಿ ವಾರ ಒಂದು ಉತ್ತಮವಾದಂತ ವಿಶ್ರಾಂತಿಯಲ್ಲಿ ಒಬ್ಬ ವಿಶ್ವಾಸಿ ಪ್ರವೇಶಿಸ್ತಾ ಇರ್ಬೇಕು. ಈಗ ಈ ವಿಶ್ರಾಂತಿಯನ್ನ ಸ್ವಲ್ಪ ಬಿಚ್ಚಿಕೊಳ್ಳೋಣ. ಇದು ಅರ್ಥ ಆಗ್ತಾ ಇದೆಯಾ? ಮೊದಲನೇ ಉದಾಹರಣೆ ಮೂಲಕವೇ ನಾನು ಬಿಡಿಸಿ ಹೇಳಿದ್ದೀನಿ. ಆ ವಿಶ್ರಾಂತಿ ಭೂಮಿ ಮೇಲೆ, ಅದರ ಅರ್ಥ ಒಬ್ಬ ಗರ್ಭವತಿಯಾದ ಸ್ತ್ರೀಗೆ ಪ್ರಾಕೃತಿಕ ಲೋಕದಲ್ಲಿ ನೋವು ತಪ್ಪದೇ ಇದ್ದದ್ದೇ. ಒಬ್ಬ ಒಕ್ಕಲಿಗನಿಗೆ ಕಷ್ಟ ತಪ್ಪಿದ್ದಿಲ್ಲ. ಆದರೆ ಅಪೊಸ್ತಲನಾದ ಪೌಲನು ನಂಬೂರಾದ ಸ್ತ್ರೀಯರಿಗೆ ಬರೆದಿಟ್ಟಿದ್ದಾನೆ. ಅದರ ಅರ್ಥ, ಒಂದು ವೇಳೆ ನಮಗೆ ಕಷ್ಟ ಬರುವುದಾಗಿದ್ರೆ, ನೋವು ಬರುವುದಾಗಿದ್ರೆ, ದೇವರು ಸುಳ್ಳುಗಾರನಾಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಸುಳ್ಳುಗಾರನ? ನಾನು ನಿಮಗೆ ಮೃದುವಾಗಿ ಹಂಚ್ಕೊಳ್ತಾ ಇದ್ದೀನಿ. ಮೊನ್ನೆ ನಿಪ್ಪಾಣಿಯಲ್ಲಿ ಬಹಳ ಕಠಿಣವಾಗಿ ಬೊಟ್ಟು ಮಾಡಿ ಹೇಳ್ತಾ ಇದ್ದೆ, ನನ್ನ ಯೇಸು ಭೂಮಿಯ ಮೇಲೆ ಸುಳ್ಳು ಹೇಳುವುದಕ್ಕಾಗಿ, ವಂಚನೆ ಮಾಡುವುದಕ್ಕಾಗಿ, ಜನರನ್ನ ಮಾರ್ಗ ತಪ್ಪಿಸುವುದಕ್ಕಾಗಿ ಬರಲಿಲ್ಲ. ಆಮೇನ್. ಅದಕ್ಕಾಗಿ ಆತನು ಭೂಮಿಯ ಮೇಲೆ ಇದ್ದಾಗ ಒಂದು ಕಟ್ಟಡವನ್ನು ಸ್ಥಾಪಿಸಲಿಲ್ಲ. ಬರೀ 33 ವಯಸ್ಸಾಗಿತ್ತು ಅವನಿಗೆ. ಆಗಲೇ ನಿನ್ನೆ ನಾನು ಒಂದು ಡಾಕ್ಯುಮೆಂಟರಿ ನೋಡ್ತಾ ಇದ್ರೆ ಅದ್ರಲ್ಲಿ ಹೇಳ್ತಾರೆ, ಇವತ್ತಾದ್ರೂ ಗೂಗಲ್ ಅಲ್ಲಿ ಭೂಮಿಯ ಮೇಲೆ ಮಹಾಪ್ರಭಾವ ಬೀರಿದ ಪ್ರಭಾವಶಾಲಿಯಾದಂತ ವ್ಯಕ್ತಿ ಯಾರು ಎಂಬುದಾಗಿ ನೀವು ಹುಡುಕಿದ್ರೆ ಅದರಲ್ಲಿ ಮೇಲಿನ ಮಟ್ಟದಲ್ಲಿ ಇಸ್ರಾಯೇಲಿನ ಯೇಸು ಎಂಬುದಾಗಿ ಬರ್ತದೆ.
ಇಡೀ ಭೂಮಿಯ ಮೇಲೆ ಪ್ರಭಾವ ಬೀರಿದ. ಯಾರಾದ್ರೂ ಪ್ರಭಾವ ಪೂರ್ಣ ವ್ಯಕ್ತಿಗಳಾಗುವಾಗ ಅವರು ಮಾಡುವ ಮೊದಲನೇ ಸ್ಥಾಪನೆ ಭೂಮಿ ಅಂದ್ರೆ ಜಗ, ಒಂದು ಕಟ್ಟಡ, ಒಂದು ಆಲಯ, ಜಮೀನು. ಆದ್ರೆ ಯೇಸು ಸ್ವಾಮಿ ಒಂದಾದ್ರೂ ಸ್ಥಾಪಿಸಲಿಲ್ಲ. ಅವನು ಸ್ಥಾಪಿಸಿದ ಒಂದೇ ಆತ್ಮಿಕ ಜೀವಿತ. ಮುಂದೆ ಕಟ್ಟಲ್ಪಟ್ಟಂತ ಎಲ್ಲ ಕಟ್ಟಡಗಳು ಆತನ ಶಿಷ್ಯರಿಂದ ಕಟ್ಟಲ್ಪಟ್ಟಿವೆ ಹೊರತು ಯೇಸು ಸ್ವಾಮಿ ಒಂದು ಪೀಸ್, ಒಂದು ತುಣುಕು ಭೂಮಿಯನ್ನು ಖರೀದಿಸಲಿಲ್ಲ. ತನ್ನ ಒಂದು ಮಠವನ್ನಾಗಲಿ, ತನ್ನ ಒಂದು ಆಲಯವನ್ನಾಗಲಿ, ತನ್ನ ಒಂದು ಕೇಂದ್ರವನ್ನಾಗಲಿ ಆತನು ಸ್ಥಾಪಿಸಲಿಲ್ಲ. ಯಾಕಂದ್ರೆ ಆತನು ಬಂದಿದ್ದು ಮೋಸ ಮಾಡಿ ಆಸ್ತಿ ಮಾಡೋದಕ್ಕಲ್ಲ. ಯೇಸು ಸ್ವಾಮಿ ಮೋಸಗಾರನಲ್ಲ. ಯೇಸು ಸ್ವಾಮಿ ಸುಳ್ಳು ಹೇಳೋದಕ್ಕೆ ಬರಲಿಲ್ಲ. ಒಂದು ವೇಳೆ ಆತನ ವಾಕ್ಯದಲ್ಲಿ ಹೆರಿಗೆಯ ನೋವಿಗೂ ಸಹ ವಿಶ್ರಾಂತಿ ಉಂಟು ಎನ್ನುವುದಾಗಿದ್ರೆ ಖಂಡಿತವಾಗಿ ವಿಶ್ರಾಂತಿ ಇದೆ. ಅದಕ್ಕೆ ಕೊನೆ ಲೈನ್ ಹೇಳ್ತದೆ, ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ಆಮೇನ್. ದೇವರು ಆದಾಮನನ್ನ ಸೃಷ್ಟಿ ಮಾಡಿದಾಗ ಈ 6 ದಿನಗಳನ್ನು ನೋಡ್ಕೊಳ್ರಿ. 6 ದಿನದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿದ್ನ? ಎಲ್ರು ಇದ್ದೀರ ತಾನೆ? 6 ದಿನದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿದ. ಆದಾಮನನ್ನು ಎಷ್ಟನೇ ದಿನದಲ್ಲಿ ಸೃಷ್ಟಿ ಮಾಡಿದ? ಯಾರಾದ್ರೂ? ಆದಾಮನನ್ನ ಎಷ್ಟನೇ ದಿನದಲ್ಲಿ ಸೃಷ್ಟಿ ಮಾಡಿದ? ಆದಿಕಾಂಡ 1ನೇ ಅಧ್ಯಾಯದ ಪ್ರಕಾರ. ಗಟ್ಟಿಗಡಿ ಸರಿಯಾಗಿ ಹೇಳ್ತಾ ಇದ್ದೀರಾ? 6ನೇ ದಿನದಲ್ಲಿ ದೇವರು ಒಂದು ವೇಳೆ ಆದಾಮನನ್ನ 1ನೇ ದಿನನೇ ಸೃಷ್ಟಿ ಮಾಡಿ, ಭೂಮಿ ಕತ್ತಲಾಗಿದೆ, ಆತನು ಯಾವ ವ್ಯವಸ್ಥೆನ ಸೃಷ್ಟಿ ಮಾಡಿಲ್ಲ. ದೇವರು ಮೊದಲು ಆದಾಮನನ್ನು ಸೃಷ್ಟಿ ಮಾಡಿದ ಅಂತ ಇಟ್ಕೊಳ್ಳಿ. ದೇವರು ಮೊದಲು ಆದಾಮನನ್ನ ಸೃಷ್ಟಿ ಮಾಡಿ, ನೋಡಪ್ಪ ಭೂಮಿಯನ್ನ ನಿನಗೆ ಕೊಡ್ಲಿಕ್ಕಿದ್ದೀನಿ. ಕರೆಕ್ಟಾ? ಮದುವೆ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಮನೆ ಕಟ್ಕೊಳ್ತಾರೆ. ಮನೆ ಕಟ್ಕೊಳ್ಳಿಕ್ಕೆ ಆಗದೆ ಹೋದ್ರು ಸಹ ಇದ್ದ ಮನೆಗೆ ಇನ್ನೊಂದು ರೂಮ್ ಕಟ್ತಾರೆ. ಮದುವೆ ಆಗಿರುವಂತ ಗಂಡ ಹೆಂಡತಿಗೆ ಇರ್ಲಿಕ್ಕೆ ಒಂದು ಸಪರೇಟ್ ರೂಮ್ ಆಗ್ಲಿ ಅಂತ ರೂಮ್ ಕಟ್ತಾರೆ. ನಂತರ ಮದುವೆ ಮಾಡ್ತಾರೆ. ಯಾರಾದ್ರೂ ಮದುವೆ ಮಾಡಿದ ಮೇಲೆ ಒಂದು ರಿಂಗ್ ತಗೊಳ್ಬೇಕಂತ, ಮದುವೆ ರಿಂಗ್ ತಗೊಳ್ಬೇಕಂತ ಮದುವೆ ಮಾಡ್ಕೊಂಡು ಹೋಗಿ ರಿಂಗ್ ತಗೊಳ್ ನೋಡಿದೀರಾ? ಇಲ್ಲ ತಾನೆ? ದೇವರು ಮೊದಲನೇ ದಿನ ಈ ರೀತಿ ವಿಚಾರ ಮಾಡ್ಕೊಂಡ್ರು. ಒಂದ್ ವೇಳೆ ದೇವರು ಮೊದಲನೇ ದಿನ ಆದಾಮನನ್ನ ಸೃಷ್ಟಿ ಮಾಡಿ, ನೀ ರೆಡಿ ಆದಪ್ಪ, ಈಗ ಈ ಭೂಮಿ ನಿನಗೆ ಯಜಮಾನನಾಗಿ, ಈ ಭೂಮಿಯನ್ನ ನಿನ್ನನ್ನು ಯಜಮಾನನ ಮಾಡಿ ಈ ಭೂಮಿಯನ್ನ ನಿನಗೆ ಕೊಡ್ಬೇಕಂತ ಇಟ್ಕೊಂಡಿದ್ದೀನಿ. ಈಗ ನೀನಿರೋದಕ್ಕೆ ಇದನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಒಬ್ನೇ ಯಾಕೆ ಕಷ್ಟಪಡ್ಬೇಕು? ನೀನಿರೋನಿಲ್ಲಿ, ಇಬ್ರು ಕೂಡಿ ಕೆಲಸ ಮಾಡೋಣ. ನಾನು ಬಹಳ ಬಿಸಿ ಇರ್ತೀನಿ, ದೇವ್ರು ನಾನು ಬಹಳ ಬಿಸಿ ಇರ್ತೀನಿ, ನಾನು ಬಿಸಿ ಮ್ಯಾನ್, ನಾನು ಇಬ್ರು ಕೂಡಿ ಸೃಷ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಬೆಳಕು ಮಾಡ್ಕೊಳ್ಳೋಣಪ್ಪ ಅಂತ ಮಾತಾಡ್ಕೊಂಡು, ಅವನಿಗೆ ಬೆಳಕಂದ್ರೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನೋಡಿಲ್ಲ ಲೈಫಲ್ಲಿ ಬೆಳಕನ್ನ. ನೆನಪಿಟ್ಕೊಳ್ಳಿ, ಲೈನನ್ನ ಬರ್ತೀನಿ. ಕರೆಕ್ಟಾ? ಬೆಳಕಾಗಲಿ ಅಂತ ಅಂದು ಹೆಂಗೈತೆ? ಚೆನ್ನಾಗೈತಲ್ಲ, ನಡಿ ಇಬ್ರು ರೆಸ್ಟ್ ಮಾಡೋಣ, ನಾಳೆ ದಿನ ಮುಂದಿನ ದಿನ ಸೃಷ್ಟಿ ಮಾಡೋಣ ಅಂತ ಮೊದಲನೇ ದಿನ ಆದಾಮನನ್ನ ಸೃಷ್ಟಿ ಮಾಡಲಿಲ್ಲ. ದೇವರು ಮೊದಲು, ಅದರ ಅರ್ಥ ಅಲ್ಲಿ ನಾವು ಓದಿದಂತ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದಿದಂತ ಆ ಲೈನ್ ಅನ್ನ ನೋಡ್ರಿ. ದೇವರು 3ನೇ ವಚನ, ಯಾರಾದ್ರೂ ಓದ್ತೀರಾ? ಸ್ವಲ್ಪ ಬೈಕ್ ಏನಾದ್ರು ಕೊಟ್ಟಿದ್ದೀರಾ? ದೇವರ ಕೆಲಸಗಳು ಲೋಕಾದಿಯಿಂದ, ಅಂದ್ರೆ ದೇವರು ಬೆಳಕಾಗಲಿ ಅನ್ನೋದಕ್ಕಿಂತ ಮುಂಚೆನೆ ಪರದೆ ಹಿಂದುಗಡೆಯಲ್ಲಿ ಸೂರ್ಯನು ರೆಡಿಯಾಗಿ ನಿಂತ್ಕೊಂಡಿದ್ದಾನೆ, ಬಿಹೈಂಡ್ ದ ಸ್ಕ್ರೀನ್. ಯಾಕೆ? ಸ್ವಲ್ಪ ಕೇಳಿದಾನೆ. ಏನೋ ಟ್ರಾನ್ಸ್ಲೇಷನ್ ಇದಕ್ಕೆ ಒಂದೇ ಸ್ಟ್ರೇಟ್ ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ, ಆದ್ರೆ ಧ್ಯಾನ ಕೊಟ್ಟು ಕೇಳಿ ಇಂಟ್ರೆಸ್ಟಿಂಗ್ ಆಗಿದೆ. ಏನಂತ ಹೇಳ್ತಾ ಇದೆ? ದೇವರ ಕೆಲಸ. ಸೂರ್ಯನು ದೇವರ ಕೆಲಸವೋ? ಸ್ವಲ್ಪ ಬೇಗ ಹೇಳಬೇಕು. ಪ್ರಾಣಿ ಪಕ್ಷಿಗಳು, ಸಮುದ್ರ, ನೀನು, ನಿನ್ನ ಮದುವೆ, ನಿನ್ನ ಆರೋಗ್ಯ, ಶ್ರೇಷ್ಠವಾದ ಸಭೆ, ನಿನ್ನ ಮಗನ ಮದುವೆ,
ಯಾವಾಗ ಆಗ್ತಾ ಇದೆ? ನೀನು ಹುಟ್ಟೋಕ್ಕಿಂತ ಮುಂಚೆನೆ ಲೋಕದ ಆದಿಯಲ್ಲಿಯೇ ನಿನ್ನ ಮಗನ ಮದುವೆಯು ಫಿಕ್ಸ್ ಆಗಿತ್ತು. ನಿನಗೆ ಹುಟ್ಟಿರುವಂತ ಮಗು ಅದು ಗಂಡೋ ಹೆಣ್ಣೋ ಅನ್ನೋದು ನೀನು ಹುಟ್ಟೋದಕ್ಕಿಂತ ಮುಂಚೆ ಅಲ್ಲ, ನಿನ್ನ ತಂದೆ ತಾಯಿಗಳು ಹುಟ್ಟೋದಕ್ಕಿಂತ ಮುಂಚೆ ಅಲ್ಲ, ದೇವರು ಲೋಕದ ಆದಿಯಲ್ಲಿಯೇ. ಇದು ಭಯಂಕರ ಪವರ್ಫುಲ್ ಆಗಿರೋದು. ಇವತ್ತು ನೀನು ಇಲ್ಲಿ ಕೂತಿರ್ಬೇಕು, ಇವತ್ತು ನಾನು ಇಲ್ಲಿ ನಿಂತಿರ್ಬೇಕು, ಇವತ್ತು ನೀನು ಈ ವಯಸ್ಸಿನಲ್ಲಿ ಇರಬೇಕು, ಇದೆಲ್ಲವೂ ಲೋಕದ ಆದಿಯಲ್ಲಿಯೇ. ಯಾರಾದ್ರೂ ಇಲ್ಲಿದ್ರೆ ಒಂದ್ಸಾರಿ ಕರ್ತನಿಗೆ ಸ್ತೋತ್ರವನ್ನು ಅರ್ಪಿಸಿ. ದೇವರು ಲೋಕದ ಆದಿಯಲ್ಲಿಯೇ. ಇನ್ ಕೆಲವರು ಅಂತಾರೆ, ಪಾಸ್ಟ್ರೇ ಹಾಗಾದ್ರೆ ಎಲ್ಲಿದೆ? ಪ್ರವೇಶಿಸ್ಬೇಕಲ್ಲ. ಯಾಕೆ? ಮೊದಲನೇ ವಚನ ಹೇಳ್ತಾ ಓದಿದ್ವಲ್ಲ, ಹೀಗಿರಲಾಗಿ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ಯಾವನಾದ್ರೂ ಆ ವಾಗ್ದಾನದ ಫಲವನ್ನು ಹೊಂದದೆ ಎಂದು ಭಯಪಡೋಣ. ಕರೆಕ್ಟಾ? ಯೋಚಿಸ್ತಾ ಇದ್ದೀರ ಅನ್ಕೊಳ್ತೀನಿ ಇದ್ರ ಬಗ್ಗೆ. ಎಲ್ಲವೂ ಲೋಕದ ಆದಿಯಲ್ಲಿಯೇ. ಯೇಸು ಸ್ವಾಮಿ ಲೋಕದ ಆದಿಯಲ್ಲಿ ಸೃಷ್ಟಿ ರೆಡಿ ಮಾಡಿರೋದು. ಅಂದ್ರೆ ಹೆಂಗಂದ್ರೆ, ಓಕೆ ಅದಕ್ಕೆ ಬರೋಣ. ಸೊ ದೇವರು ಆದಾಮನನ್ನ ದೇವರು ಆದಾಮನಿಗೆ ಎಲ್ಲವನ್ನ ಮೊದಲು ಸೃಷ್ಟಿ ಮಾಡಿದ. ಅವನನ್ನ ಲಾಸ್ಟಿಗೆ ಇಟ್ಟ. ನೀರು ಕುಡಿಲಿಕ್ಕೆ ನೀರು ಸೃಷ್ಟಿ ಮಾಡಿದ, ಬೆಳಕು ಸೃಷ್ಟಿ ಮಾಡಿದ, ಕಾಯಿ ಪಲ್ಯಗಳನ್ನು ಸೃಷ್ಟಿ ಮಾಡಿದ. ಆಮೇಲೆ ಈಗ ಆದಾಮನಿಗೆ ಬೇಕಾದಂತ ಹಣ್ಣುಗಳನ್ನ ಎಲ್ಲವನ್ನ ಗಿಡಗಳನ್ನ ಎಲ್ಲವನ್ನ ರೆಡಿ ಮಾಡಿಟ್ಟಿದ್ದಾನೆ. ಈಗ ಕೇಳೋಣ, ಈಗ ಒಂದ್ ನಿಮಿಷ ನನಗೆ ಉತ್ತರ ಕೊಡ್ರಿ. ಒಂದು ವೇಳೆ ಮನುಷ್ಯನನ್ನ ಮೊದಲೇ ಮಾಡಿದ್ರೆ ಈಗ ಹಣ್ಣಿನ ಗಿಡ ಮಾಡ್ಕೊಳ್ಳೋಣಪ್ಪ, ಆದ್ರೆ ನಾನು ಹೇಳಿದ ತಕ್ಷಣ ಹಣ್ಣು ಬರೋದಿಲ್ಲ, ಅದ್ ನೀನು ಬೆಳೆಸ್ಬೇಕು, ನಾನು ನಿನಗೆ ಬೀಜ ಕೊಡ್ತೇನೆ ಅಂತ ಹೇಳ್ಬಿಟ್ಟು ದೇವರು ಅಬ್ರಾಹ್ಮನನ್ನ ಏದೇನ್ ತೋಟಕ್ಕೆ ಕರ್ಕೊಂಡೋಗಿ ಒಂದು ಗಿಡ ಇಲ್ಲ, ಅಲ್ಲಿ ಒಂದೊಂದು ಗಿಡ ಇಲ್ಲ, ಆದ್ರೆ ಫಲವತ್ತಾದ ಭೂಮಿ ಇದೆ. ಈಗ ದೇವರು ಅವನಿಗೆ ಬೀಜಗಳನ್ನ ಅಥವಾ ಸಸ್ಯಗಳನ್ನ ಕೊಟ್ಟು, ಈಗ ನೀವನ್ನೆಲ್ಲ ಎಕರೆಗಳನ್ನು ಎಣಿಸ್ಲಾರ್ದಷ್ಟೈತದ ಸೀಮೆ ಎಲ್ಲ ಕಡೆ ಈಗ ನೀನು ಹಚ್ಕೊಳ್ಬೇಕಪ್ಪ. ನೀರು ಕೊಟ್ಟಿದ್ದೀನಿ, 5 ನದಿಗಳನ್ನು ಕೊಟ್ಟಿದ್ದೀನಿ, ಬೆಳಗಿನ ಇಬ್ಬನಿ ಅದು ತೆಳುವಾಗಿ ಬೀಳೋದಿಲ್ಲ, ದಪ್ಪಾಗಿ ಬೀಳ್ತದೆ, ನೀ ಚಿಂತೆ ಮಾಡಬೇಡ. ಮಳೆಯನ್ನು ಕೊಟ್ಟಿದ್ದೀನಿ. ಈಗ ನೀನೇನ್ ಮಾಡ್ಬೇಕಂದ್ರೆ, ಈಗ ಎಲ್ಲ ಇದು ಸೇಬು ಹಣ್ಣಿಂದ, ಇದು ಚಿಕ್ಕ ಹಣ್ಣಿಂದ, ಇದು ಪಪ್ಪಾಯ, ಇವನ್ನೆಲ್ಲ ಈಗ ನೀನ್ ನೆಟ್ಕೊಂಡು ಬೆಳೆಸ್ಕೊಂಡ್ ಬಿಟ್ಟಿದ್ರೆ ಏನಾಗ್ಬಿಡ್ತಿತ್ತು ಅವನ ಗತಿ ಅಲ್ವಾ? ದೇವ್ರ ಆ ರೀತಿ ಮಾಡ್ಲೇ ಇಲ್ಲ. ಮೈ ಕೊಟ್ಟಿದ್ದೀರಾ ಅಂದೆ, ಇದೆಲ್ಲ ಓಕೆ ಆನ್ ಇಡ್ರಿ. ದೇವ್ರು ಅದನ್ನ ಮಾಡ್ಲೇ ಇಲ್ಲ. ದೇವ್ರು ಏನ್ ಮಾಡಿದ? ಪ್ರತಿಯೊಂದು ಹಣ್ಣಿನ ಗಿಡಗಳನ್ನ ತನ್ನ ಮಾತಿನಿಂದಲೇ, ವಾಕ್ಯದಿಂದಲೇ ಸೃಷ್ಟಿಸಿ, ಮತ್ತೆ ಅದು ಅಲ್ಲಿಗೆ ಸತ್ತೋಗ್ಬಾರ್ದೆಂಬುದಾಗಿ ಪ್ರತಿಯೊಂದು ಹಣ್ಣಿನಲ್ಲಿ ಮುಂದಿನ ಗಿಡವನ್ನು ಬೆಳೆಸಲಿಕ್ಕೆ ಬೇಕಾದಂತ ಬೀಜವನ್ನಿಟ್ಟು, ಅದರ ಅರ್ಥ ದೇವರು ಆದಾಮನನ್ನ ಪರಿಶ್ರಮದಲ್ಲಿ ಇಡ್ಲಿಲ್ಲ, ತನ್ನ ವಿಶ್ರಾಂತಿಯಲ್ಲಿ ಇಟ್ಟ. ಕೇಳ್ತಾ ಇದ್ದೀರಾ? ದೇವರು ಮನುಷ್ಯನನ್ನ ತನ್ನ ವಿಶ್ರಾಂತಿಯಲ್ಲಿ ಇಟ್ಟ. ಅದರ ಅರ್ಥ ಅಷ್ಟೇ. ಮತ್ತು ಜೀವನ ಎಲ್ಲರೂ ಕಷ್ಟ ಪಡ್ಬೇಕಂತಾರೆ, ಪರಿಶ್ರಮ ಪಡ್ಬೇಕಂತಾರೆ, ಶ್ರಮ ಜೀವಿಗಳಾಗಬೇಕಂತಾರೆ. ನಿಜ, ನಾವು ಶ್ರಮ ಜೀವಿಗಳಾಗಿರ್ಬೇಕು. ಯಾವಾಗಂದ್ರೆ ನಿನಗೆ ಹೊಲ ಕೊಡಲ್ಪಡ್ತದೆ, ಆ ಹೊಲದಲ್ಲಿ ನೀನು ಪರಿಶ್ರಮ ಪಡುವಾಗ ಸಾಕಷ್ಟು ಬೆಳೆ ಬರದೆ ಹೋದ್ರೆ ನೀನು ಪರಿಶ್ರಮಿ. ಆದ್ರೆ ನೀನು ಪಟ್ಟ ಪರಿಶ್ರಮಕ್ಕೆ 7ರಷ್ಟು ಫಲ ಬಂದ್ರೆ, ನೀನು ಪಟ್ಟ ಪರಿಶ್ರಮಕ್ಕೆ 4ರಷ್ಟು ಫಲ ಬಂದ್ರೆ ಅದಕ್ಕೇನಂತೀಯ? ಪಾಸ್ಟ್ರೇ, ಪಕ್ಕದ ಮನೆಯ ಪಕ್ಕದ ಹೊಲದಲ್ಲಿ ಬರೀ 50% ಈ ಸಲ ಪೀಕ್ ಬಂದೈತ್ರಿ, 60% ಪೀಕ್ ಬಂದೈತ್ರಿ. ಆದ್ರೆ ಎಂತ ದೇವ್ರ ದಯೆ! ಯಾಕಂದ್ರೆ ನೀನು ದೇವರ ವಿಶ್ರಾಮದಲ್ಲಿ ಪ್ರವೇಶಿಸುವಾಗ ದೇವರು ನಿನ್ನ ಪರಿಶ್ರಮಕ್ಕೆ ಶಾಪವನ್ನು ಕೊಡುವನಲ್ಲ, ದೇವರು ನಿನ್ನ ಪರಿಶ್ರಮಕ್ಕೆ ತನ್ನ ವಿಶ್ರಾಂತಿಯನ್ನ ದಯಪಾಲಿಸೋನಾಗಿದ್ದಾನೆ. ಉದಾಹರಣೆಗೆ
ಹೆರುವುದು ಕಷ್ಟವೇ ತಾನೆ. ದೇವರು ಹೆಣ್ಮಗಳಿಗೆ ನೀನು ಭಕ್ತಿವಂತಿಯಾಗಿ ನಡೆಯುವುದಾಗಿದ್ರೆ ಮಗುವನ್ನು ನಾನು ನಿನಗೆ ಹೆರಲಿಕ್ಕೆ ಬಿಡೋದಿಲ್ಲ. ಒಂದ್ ದಿವಸ ರಾತ್ರಿ ಮಲ್ಕೊಂಡಿರ್ತೀಯ, ಬೆಳಗ್ಗೆ ಹೇಳಿದ್ರಾಗೆ ಪಕ್ಕದಲ್ಲಿ ನಿನ್ ಕೂಸ್ಕೊಟ್ಬಿಡ್ತೀನಿ ಅಂತ ಹೇಳಿಲ್ಲ. ಅವನು ಏನ್ ಹೇಳಿದ ಅಂದ್ರೆ, ನೀನು ಹೆರಿಗೆಯಿಂದ ಹಾದು ಹೋಗ್ತೀಯ, ಆದರೆ ಆ ಹೆರಿಗೆಯನ್ನ ನಾನು ನಿನಗೆ ವಿಶ್ರಾಂತಿಯನ್ನಾಗಿ ಮಾಡ್ತೀನಿ. ಆ ಹೆರಿಗೆಯ ಪರಿಶ್ರಮ ಏನು? ನೋವು. ಆ ಹೆರಿಗೆಯ ಪರಿಶ್ರಮವೇನು? ಗಂಟೆಗಟ್ಟಲೆ ಕಷ್ಟ. ಆದ್ರೆ ನೀನು ಭಕ್ತಿಯಲ್ಲಿ ನಡೆಯುವುದಾಗಿದ್ರೆ ನಾನು ನನ್ನ ವಿಶ್ರಾಂತಿಯನ್ನು ನಿನಗೆ ಹೊದಿಸ್ತೀನಿ. ಅದೇನು? ಹೆರಿಗೆ ಇದ್ದೇ ಇರ್ತದೆ. 9 ತಿಂಗಳು ನೀನು ಹೊರಲೇಬೇಕಾಗ್ತದೆ, ಉತ್ತಮವಾದದನ್ನು ಊಟ ಮಾಡಲೇಬೇಕಾಗ್ತದೆ. ಆದ್ರೆ ನೀನು ಭಕ್ತಿವಂತೆ ಆಗಿರುವುದಾಗಿದ್ರೆ ಹೆರಿಗೆ ಸಮಯದಲ್ಲಿ ಯೆಹೋವನ ವಿಶ್ರಾಂತಿ ನಿನಗೆ ಬರ್ತಾನೆ. ಅರ್ಥ ಆಯ್ತಾ? ಇನ್ನು ನನ್ನ ಜೊತೆಗಿದ್ದೀರಾ ಅನ್ಕೊಳ್ತೀನಿ. ಆಮೇನ್, ಆಮೇನ್. ಎಲ್ಲ ವಿಚಾರಗಳನ್ನ ಬದಿಗಿಡಿ. ನೀವು ದಿಕ್ಕಿಲ್ಲದವರಲ್ಲ, ನೀವು ನಿರೀಕ್ಷೆ ಇಲ್ಲದವರಲ್ಲ. ಸೈತಾನರು ಬಂದು ಹೇಳ್ಬೋದು ಇದೆಲ್ಲ ಕೇಳಲಿಕ್ಕೆ ಒಳ್ಳೇದು, ಆದ್ರೆ ಎಲ್ಲಿ ಆಗ್ತಾ ಇದೆ ಕೇಳಿ ಹೇಳ್ತೀನಿ. ನೀವು ನಿರೀಕ್ಷೆ ಇಲ್ಲದವರಲ್ಲ, ಅದನ್ನ ಸಾಧಿಸಿಕೊಳ್ಳಲಿಕ್ಕೆ ಕ್ಷಮತೆ ಉಳ್ಳವರು. ಯಾಕಂದ್ರೆ ಆಗಲೇ ಹೇಳಿದಾಗ ಯೇಸು ಸ್ವಾಮಿ ಏನು ಹೇಳಿದ? ಎಲೆ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ, ಗಟ್ಟಿಯಾಗಿ ಹೇಳೋಣ, ನಾನು ನಿಮಗೆ ಲೋಕದ ಆದಿಯಲ್ಲಿಯೇ ದೇವರ ಕೆಲಸಗಳು ಪರಿಪೂರ್ಣವಾಗಿ ಮಾಡಲ್ಪಟ್ಟು, ಬ್ಯೂಟಿಫುಲ್ ಬ್ಯೂಟಿಫುಲ್. ಓದ್ತಿರೋದು ಇಬ್ರಿಯ ದೇವರ ಕೆಲಸಗಳು, ಯಾರಾದ್ರೂ ಹೇಳ್ತೀರಾ ದೇವರ ಕೆಲಸಗಳು? ಗಟ್ಟಿಯಾಗಿ ಹೇಳ್ತೀರಾ? ನಂಬಿಕೆ ಉಳ್ಳವರು ನಂಬಿಕೆಯಿಂದ. ನಿನ್ನ ಮಗು ದೇವರ ಕೆಲಸ, ನಿನ್ನ ಹೆರಿಗೆ ದೇವರ ಕೆಲಸ, ನಿನ್ನ ಗರ್ಭ ದೇವರ ಕೆಲಸ, ನಿನ್ನ ಮಕ್ಕಳ ಮದುವೆ ದೇವರ ಕೆಲಸ, ನಿನ್ನ ಆರೋಗ್ಯ ದೇವರ ಕೆಲಸ, ಸಭೆಯ ಬೆಳವಣಿಗೆ ದೇವರ ಕೆಲಸ, ನೀನು ಸೌಖ್ಯವಾಗಿರುವುದು ದೇವರ ಕೆಲಸ, ನಿನ್ನ ಕುಟುಂಬದ ಏಳಿಗೆ ದೇವರ ಕೆಲಸ. ನಂಬಿಕೆ ಉಳ್ಳವರನ್ನು ಸ್ವೀಕರಿಸಿಕೊಳ್ಳ್ರಿ, ನಂಬಿಕೆ ಉಳ್ಳವರನ್ನು ಸ್ವೀಕರಿಸಿಕೊಳ್ಳ್ರಿ. ಈ ಕೆಲಸಗಳನ್ನ ದೇವರು ನಿನ್ನನ್ನು ನೋಡಿ ಸಿದ್ಧ ಮಾಡಲಿಲ್ಲ, ಆದ್ರೆ ನೀನು ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ಹೋದ್ರಿ. ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯಲ್ಲಿ ಸಿದ್ಧವಾಗಿದ್ದ ದೇವರ ಕೆಲಸಗಳು ಮುಗಿದು ಹೋಗಿ. ಯಾವಾಗ? ಲೋಕಾದಿಯಿಂದ. ಯಾರಾದ್ರೂ ಹೇಳ್ತೀರಾ? ಲೋಕದ ಆದಿಯಿಂದಲೇ ಮುಗಿದು ಹೋಗಿ ಆತನ ವಿಶ್ರಾಂತಿಯಲ್ಲಿ ಸಿದ್ಧವಾಗಿದ್ದರು. ಏನಾಗಿದೆ? ಆತನ ವಿಶ್ರಾಂತಿ ಸಿದ್ಧವಾಗಿದೆ. ನಿನ್ನ ಮೇಲೆ ಬಂದು ಬೀಳೋದಿಲ್ಲ ಅದು. ನೀನು ಪ್ರಯಾಸ ಪಡದೆ, ನೀನು ಅದ್ರ ಬಳಿಗೆ ಹೋಗದೆ, ಅದು ನಿನ್ನ ಜೀವನ ಹೊಕ್ಕೊಳ್ಳೋದಿಲ್ಲ. ಸಿದ್ಧ ಮಾಡಿ ಇಡಲ್ಪಟ್ಟಿದೆ. ಇನ್ನೊಂದ್ಸರಿ ಹೋದ್ರೆ ಬ್ರಾಕೆಟ್ ಅಲ್ಲಿ ಇರ್ಬೇಕಲ್ಲ, ಅದು ಬ್ರಾಕೆಟ್ ಅಲ್ಲಿ ಇರೋದನ್ನ ಹೋದ್ರೆ ಆತನ ವಿಶ್ರಾಂತಿಯು, ಯಾರಾದ್ರೂ ಹೇಳ್ರಿ ಆತನ ವಿಶ್ರಾಂತಿ. ಇದನ್ನ ಪೂರ್ಣವಾಗಿ ಕೇಳಿಸ್ಕೊ. ನಿನಗೋಸ್ಕರ ಒಂದು ಮನೆ ಕಟ್ಟಲ್ಪಟ್ಟಿದೆ. ನೀನು ಹೋಗಿ ಅದನ್ನ ವಾಸಿಸದೇ ಇದ್ರೆ ಹಾಳು ಬೀಳ್ತದೆ. ನೀನು ಗುಡಿಸಲಲ್ಲಿ ಇದ್ಕೊಂಡು ನಿನ್ನ ಹೆಸರಿನಲ್ಲಿ ಒಂದು ಮನೆ ಇದ್ರೆ ಏನು ಉಪಯೋಗ? ಒಂದು ವಿಶ್ರಾಂತಿ ನಿನ್ನ ಸಾಲಗಳಿಂದ, ಜಗಳಗಳಿಂದ, ಕಷ್ಟಗಳಿಂದ. ಆಮೇನ್. ಪಾಸ್ಟ್ರೇ, ಇದು ನಾನು ಕೇಳಿದ್ದೀನಿ, ನನಗೆ ಪ್ರವೇಶಿಸಬೇಕು. ಪ್ರವೇಶಿಸೋಣ, ಹೆಜ್ಜೆ ಹೆಜ್ಜೆ ಪ್ರವೇಶಿಸೋಣ. ಕೇಳ್ತಾ ಇದ್ದೀರಾ? ಇನ್ನೊಂದ್ಸಾರಿ ಬ್ರಾಕೆಟ್ ಅಲ್ಲಿ ಇರೋದನ್ನ ನೋಡ್ರಿ. ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರು. ನನಗೆ ಒಂದು ಸಾರಿ ನಡು ಕಟ್ ಮಾಡ್ತಾ ಇರ್ತೀನಿ, ಯಾಕಂದ್ರೆ ಪ್ರತಿ ಸಾರಿ ಅದನ್ನು ಓದುವಾಗ ಮತ್ತೊಂದು ನೆನಪಾಗುತ್ತೆ. ದೇವರ ಆತನ ಮಗದನ್ನ ನೆನಪು ಮಾಡ್ಕೊಡ್ತಾನೆ. ನಾನು ಹೇಳ್ತೇನೆ, ಎಲ್ಲರೂ ಆ ವಿಶ್ರಾಂತಿಯನ್ನ ಪ್ರವೇಶಿಸುವುದಿಲ್ಲ. ಯಾಕಂದ್ರೆ ಮೊದಲನೇ ವಚನ ಅಲ್ರಿ, ಏನು ಓದಿದ್ವಿ ನಾವು? ಮೊದಲನೇ ವಚನ ದೇವರ ಕೆಲಸಗಳು ಅಲ್ಲ, ಮೊದಲನೇ ವಚನ.
ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದು ಎಂಬ ವಾಗ್ದಾನವು ಇನ್ನು ಯಾರಾದ್ರೂ ಹೇಳ್ರಿ, ಇನ್ನೂ ಒಂದು ವೇಳೆ ನೀನು ಇನ್ನೂ ಆ ವಿಶ್ರಾಂತಿಯಲ್ಲಿ ಪ್ರವೇಶಿಸಿಲ್ಲ ಅಂದ್ರೆ ಇವತ್ತಿಗೂ ಅದರ ಬಾಗಿಲು ತೆರೆದು ಇಡಲ್ಪಟ್ಟಿದೆ, ಇನ್ನು ಬಂದಾಗಿಲ್ಲ. ಜಾಣನು ಬಾಗಿಲು ಮುಚ್ಚೋದ್ರೊಳಗಾಗಿ ಆ ವಿಶ್ರಾಂತಿಯಲ್ಲಿ ಪ್ರವೇಶಿಸ್ತಾನೆ. ಅಮ್ಮ, 2 ಮಕ್ಕಳನ್ನ 3 ಮಕ್ಕಳನ್ನ ಅತಿರೇಕ ನೋವಿನಿಂದ ನೀನು ಜನ್ಮ ಕೊಟ್ಟ ಮೇಲೆ ಈ ವಿಶ್ರಾಂತಿಯಲ್ಲಿ ಪ್ರವೇಶಿಸಬೇಡ. ಒಂದು ಬ್ಯೂಟಿಫುಲ್ ಜೋಕ್ ಇದೆ, ಹೇಳ್ತೀನಿ. ಆಗಲೇ ಲಾಸ್ ಆಗಿ ಹೋಯ್ತು, ಆದ್ರೆ ಯವನಸ್ಥ ಮಕ್ಕಳೇ, ಗರ್ಭವತಿಯರೇ, ಮನೆ ಕಟ್ಟುವವರೇ, ಪರಿಶ್ರಮ ಪಡುವವರೇ ಎಲ್ಲರೂ ಧ್ಯಾನ ಕೊಟ್ಟು ಕೇಳಿ, ನಿಮಗಾಗಿ ಒಂದು ವಿಶ್ರಾಂತಿ ಇದೆ. ದಯವಿಟ್ಟು ಲಾಸ್ ಮಾಡ್ಕೊಳ್ಬೇಡಿ. ನಾನು ಹೇಳ್ತೀನಿ, 2 ದಿನ ನಿಪ್ಪಾಣಿಯಲ್ಲಿ ಒಂದು ಕಡೆಯಲ್ಲಿ ತಲೆ ಸುತ್ತಾ ಇದೆ, ಸೌಖ್ಯವಾಗಿಲ್ಲ, ನನ್ನ ಮೈಯಲ್ಲಿ ಸೌಖ್ಯತೆ ಇಲ್ಲ. ದೇವರು ಕೆಲವು ಸಾರಿ ಅಂತ, ಸ್ವಾಮಿ ನೀನು ಬಹಳ ಇಂಗ್ಲಿಷ್ ಕನ್ನಡದಲ್ಲಿ ಹೇಳುವಷ್ಟು ಧೈರ್ಯ ಇಲ್ಲ ನಂಗೆ, ಇಂಗ್ಲಿಷ್ನಲ್ಲಿ ಸ್ವಲ್ಪ ಮೃದುವಾಗಿ ಕೇಳಿಸ್ತದೆ. ಕೆಲವು ಸಾರಿ ಹೇಳ್ತೀನಿ, ದೇವ್ರೆ ನೀನು ಬಹಳ ಸೆಲ್ಫಿಶ್ ಅದೆಯಪ್ಪ ದೇವ್ರೆ. ಸ್ಟೇಜ್ ಮೇಲೆ ನೋಡೋರು ಯಾರು ಇವ್ರಿಗೇನಾಗತ್ತೆ ಬ್ಯಾನ್ ಅನ್ಬೇಕ, ಅಷ್ಟೊಂದು ದೇವ್ರ ಪ್ರಸನ್ನತೆ. ಗೋವಾದಲ್ಲಿ ಪ್ರತಿ ವಾರ ಅಂತಾರವ್ರು, ಬಂದಾಗ ಕಾರ್ ಇಳಿಯುವಾಗ ನೀನು ನೋಡಿದ್ರೆ ಇನ್ನೇನು ಬೀಳ್ತಾನೆ, ನೀನು ಸೈಲಾನ್ ಹಚ್ಬೇಕನ್ನ ನನಗೊಂಗಿರ್ತೀಯ ನೀನು. ಸ್ಪೆಷಲಿ ನಮ್ಮ ತಾಯಿ ಸ್ಥಾನದಲ್ಲಿರುವಂಥ ಸಿಸ್ಟರ್ ಲೂಸಿ ಅವ್ರು ಅಂತಾರೆ, ನೀನು ಬರೋದು ನೋಡಿದ್ರೆ ನನಗೆ ಕಣ್ಣೀರು ಬರ್ತತೆ, ಈ ನನ್ನ ಮಗನಿಗೆ ಸಲಾನಾದ್ರೂ ಹಚ್ಬೇಕೀಗ, ಎಷ್ಟು ವರ್ಷ ಹಿಂಗೇನೋ ಅಂತ ಅನಿಸ್ತತೆ. ಸ್ಟೇಜ್ ಮೇಲೆ ಹೋದ್ಮೇಲೆ ಏನಾಗುತ್ತೆ ನಿನಗಂತ ಕೇಳ್ತೀನಿ. ಅದೇ ದೇವ್ರಿಗೆ ಕೇಳ್ರಿ, ನಾನೇನ್ ಮಾಡ್ಲಿ? ಆಮೇಲೆ ತಲೆ ಸುತ್ತಾ ಇದೆ, ಕಷ್ಟ ಆಗ್ತಾ ಇದೆ. ಪಾಸ್ಟರ್ ಯಾಕೆ ಕಷ್ಟ? ನಾವೇ ಕೈಯಾರೆ ಮಾಡ್ಕೊಂಡಿದ್ದು. 1.5 ತಿಂಗಳು ಮಾರ್ಚ್ ಕೊನೆ ವಾರಕ್ಕೆ ಮೀಟಿಂಗ್ಗಳು ಸ್ಟಾರ್ಟ್ ಆಯ್ತು. ರಾತ್ರಿ ಎಲ್ಲ ಪ್ರಯಾಣ, ಇಡೀ ದಿನ 3 ದಿನ ಬೋಧನೆ. ಆ 3 ದಿನ ಬೋಧನೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆ 3 ದಿನ ಬೋಧನೆ ಮುಗಿಯುವವರೆಗೆ ನಾನು ಏನು ತಿನ್ನೋದಿಲ್ಲ, ಇಲ್ಲ ಆಗದನ್ನೆಲ್ಲ, ಮನಸ್ಸೇ ಒಪ್ಪೋದಿಲ್ಲ. 1.5 ತಿಂಗಳು ಒಂದು ಮೀಟಿಂಗ್ ಆದ್ಮೇಲೆ ಮೀಟಿಂಗ್, ಉಪವಾಸ, ಸರಿಯಾದ ಊಟ ಇಲ್ಲ, ನಿದ್ದೆ ಇಲ್ಲ. ಈಗ ಹೇಳ್ತದೆ ನಿಲ್ಲಿಸಪ್ಪ, ಇಲ್ಲಾಂದ್ರೆ ನಾನು ನಿನ್ ಕೈ ಬಿಡ್ತೀನಿ, ನೀನು ಎಲ್ಲರ ಕೈ ಬಿಡ್ತೀನಿ ನೋಡು. ಸೊ ನಿಪ್ಪಾಣಿಯಲ್ಲಿ ನಿಂತ್ಕೊಂಡಿದ್ದೀನಿ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೊದಲೇ ಫೋನಲ್ಲಿ ಹೇಳಿದ್ದೀನಿ ಅವ್ರಿಗೆ, ನನಗೆ ಸೌಖ್ಯವಾಗಿಲ್ಲ, ನಿಮಗೆ ಡೇಟ್ ಕೊಟ್ಟಿದ್ದೀನಿ ಅಂತ ಬರ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ್ರಿ, ಮೃದುವಾಗಿ ಸ್ವಲ್ಪ ಮಾತಾಡಿ ಮುಗಿಸ್ಕೊಂಡು ಹೋಗ್ತೀನಿ. ಏನ್ ಚಿಂತೆ ಇಲ್ಲ ಪಾಸ್ಟ್ರೆ ಅಂದ್ರು. ಅನ್ನೋ ಟ್ರಾನ್ಸ್ಲೇಟರ್ಗೆ ಅಲ್ಲಿ ಹೋದ ತಕ್ಷಣ ಹೇಳಿದೆ, ಟ್ರಾನ್ಸ್ಲೇಟರ್ ಮಹಾರಾಷ್ಟ್ರದಿಂದ ಬಂದಿದ್ದ ಪಾಪ, ಅವ್ರಿಗೆ ಹೇಳಿದೆ, ಅಪ್ಪ ನಾ ಹೇಳಿದೆ ಅವ್ರಿಗೆ, ನೋಡಿ ಪ್ರತಿ ಸಾರಿ ಬರ್ತಾರೆ, ಅವ್ರಿಗೆ ಹೇಳಿದೆ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ನನ್ನ ಮೈಯಲ್ಲಿ ಸೌಖ್ಯ ಇಲ್ಲ, ಮೃದುವಾಗಿ ಮಾತಾಡ್ತೀನಿ, ಸ್ವಲ್ಪ ನಿಮ್ಮ ವಾಲ್ಯೂಮ್ ಏರಿಸ್ಕೊಂಡು ನೀವೇ ಕೇಳಿಸ್ಕೊಂಡ್ಬಿಡಿ ಅಂತ ಹೇಳಿ. ಮುಂದೆ ಗೊತ್ತಲ್ಲ ನಿಮಗೆ, 4 ಲೈನ್ ಪ್ರೀಚ್ ಮಾಡಿದೆ. ಅಯ್ಯೋ, ದೇವರ ಪ್ರಸನ್ನತೆ ಇಷ್ಟು ಬಲ ಅಂದ್ರೆ, ಬೈಬಲ್ ತೊಡೆ ಮೇಲೆ ಇಟ್ಕೊಂಡಿದ್ದಾರೆ, ಅಳ್ತಾ ಇದ್ದಾರೆ. ಬೈಬಲ್ ಅನ್ನ ತೊಡೆ ಮೇಲೆ ಇಟ್ಕೊಂಡಿದ್ದಾರೆ, ಅಳ್ತಾ ಇದ್ದಾರೆ. ಭಯಂಕರವಾಗಿ ದೇವರು ಚಲಿಸ್ತಾ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೇಳಿ, ನಂಬುವವರಿಗೆ ದೇವರ ವಿಶ್ರಾಂತಿ. ನಿನ್ನ ನೋವು ಇಟ್ಕೊಂಡು ಇದೇನ್ ಬಿಡು ಅಂತ ನೀನು ನೋವನ್ನ ಇಟ್ಕೊಳ್ಳೋದಾಗಿದ್ರೆ, ನಿನ್ನ ಕೋಪ ಇಟ್ಕೊಂಡು ಅದು ನಿನ್ನ ವಿಶ್ರಾಂತಿಗೆ ಅಡ್ಡ ಆಗ್ಬಿಡ್ತದೆ. ಜೋಕೆ, ನೀನು ನನಗೆ ವಿಶ್ರಾಂತಿ ಅಂತದಿಲ್ಲ ಪಾಸ್ಟ್ರೇ, ನಮಗೆ ಪರಲೋಕ ಸೇರಿದ ಮೇಲೆ ವಿಶ್ರಾಂತಿ, ಇಲ್ಲಿ ಇಲ್ಲ, ಇಲ್ಲಿ ಕಷ್ಟನೇ ಅಂತ ನೀನು ಹೇಳಿದ್ರೆ ನಾನು ನಂಬೋದಿಲ್ಲ. ಆಮೇನ್, ನಂಬೋದಿಲ್ಲಲ್ಲ, ಯಾಕಂದ್ರೆ ಜೀವನ ಹಂಗಿದೆ. ನಿನ್ನ ನನ್ನ ಕೋಣೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಎಲ್ಲಿಂದ ಎಲ್ಲಿಟ್ಟಿದೀಯಪ್ಪ, ಇನ್ನು ಎಷ್ಟು ವರ್ಷ ಏನೋ ಗೊತ್ತಿಲ್ಲ. ಇದು ವಿಶ್ರಾಂತಿ ಕೊಟ್ಟದಕ್ಕಾಗಿ ಸ್ತೋತ್ರ. ವಿಶ್ರಾಂತಿ ಅಂದ್ರೆ ನಿದ್ರೆ ಅಲ್ಲ, ವಿಶ್ರಾಂತಿ ಅಂದ್ರೆ, ದಯವಿಟ್ಟು ಕ್ಷಮಿಸಿ, ವಿಶ್ರಾಂತಿ ಅಂದ್ರೆ ನಿದ್ರೆ ಅಲ್ಲ. ವಿಶ್ರಾಂತಿ ಅಂತಂದ್ರೆ ಮೈಗಳ್ಳತನ ಅಲ್ಲ. ವಿಶ್ರಾಂತಿ ಅಂದ್ರೆ ಈ ಭೂಮಿಯ ನೋವುಗಳಿಂದ ದೇವರು ಒಂದು ವಿಶ್ರಾಂತಿಯನ್ನ, ಒಂದು ಬಿಡುಗಡೆಯನ್ನ ಇಟ್ಟಿದ್ದಾನೆ.
ಅವ್ರು ಪಾಸ್ಟರ್ 5 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ, ಏನು ಆಗ್ತಾ ಇಲ್ಲ. ಇದು ವಿಶ್ವಾಸಿಗಳಿಗೆ ಇರಬೇಕಾದಂತ ಸ್ಟೇಟ್ಮೆಂಟ್ ಅಲ್ಲ, ಇದು ಅವಿಶ್ವಾಸಿಗಳ ಸ್ಟೇಟ್ಮೆಂಟ್. ಅವಿಶ್ವಾಸಿಗಳು ಹೇಳುವಂತದ್ದು ಇದು. ಆಮೇನ್. ಹೇಳ್ಬೇಡ್ರಿ ಅಂತಲ್ಲ, ಅದನ್ನ ಹೇಳುವಂತ ಪರಿಸ್ಥಿತಿ ಬರದಂತೆ ಹೇಗೆ ನೋಡ್ಕೊಳ್ಳೋಣ ಹೆಜ್ಜೆ ಹೆಜ್ಜೆ ಆಗಿ. ಅದಕ್ಕೆ ಯೇಸುಸ್ವಾಮಿ ಹೇಳಿದ ಮತ್ತಾಯ 11:28 ಎಲೆ ಕಷ್ಟಪಡುವವರೇ, ಮತ್ತಾಯ 11:28, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ. 1 ನಿಮಿಷ ಈ ವಚನವನ್ನ ಎತ್ಕೊಳ್ಳೋಣ, ಮೆಲ್ಲಗೆ ಎತ್ಕೊಂಡು ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಗಟ್ಟಿಯಾಗಿ ಹೇಳ್ತೀರಾ? ಆಮೇನ್, ಆಮೇನ್. ಹಲ್ಲೆಲೂಯಾ. ಇನ್ನು ಚೆನ್ನಾಗಿರೋರೆಲ್ಲರೂ ಒಂದ್ಸಾರಿ ಸುಂದರವಾಗಿ ಆಮೇನ್ ಅಂತ ಹೇಳಿ. ಬೇಕಿದ್ರೆ ಇದನ್ನ ರಿಸರ್ಚ್ ಮಾಡಿ ನೋಡ್ಕೊಳ್ಳಿ ನೀವು. ನಾ ಹೇಳೋದನ್ನ, ಅಮೆರಿಕಾದ ದಕ್ಷಿಣ ಭಾಗಕ್ಕೆ ಮೆಕ್ಸಿಕೋ ಬರ್ತದೆ, ಮೆಕ್ಸಿಕೋ ದೇಶ ಬರ್ತದೆ. ಮೆಕ್ಸಿಕೋ ದೇಶ ಲೋಕದಲ್ಲಿ ಡ್ರಗ್ಸ್ ಫೇಮಸ್. ಅದಕ್ಕೆ ಅಮೆರಿಕ ಮೆಕ್ಸಿಕೋ ಬಾರ್ಡರ್ನ ಬಹಳ ಕಾಯ್ತಾರೆ. ಈ ಅಮೆರಿಕ ಮತ್ತು ಮೆಕ್ಸಿಕೋ ಬಾರ್ಡರ್ ನಲ್ಲಿ ಇನ್ನೊಂದು ದೇಶ ಬರ್ತದೆ, ದಕ್ಷಿಣ ಪೂರ್ವಕ್ಕೆ ಗ್ವಾಟಮಾಲಾ ಅಂತ ಒಂದು ಮೆಕ್ಸಿಕೋಗೆ ಹತ್ತಿರುವಂತ ದೇಶ ಬರ್ತದೆ. ಈ ಗ್ವಾಟಮಾಲಾದಲ್ಲಿ ಒಂದು ಚಿಕ್ಕ ಪಟ್ಟಣ ಅಲ್ಮಲೋಂಗಾ. ಓಕೆ, ಇದ ಹೆಸರು ಕೇಳಿ ಹಿಂಗಿರ್ಲಿಕ್ಕೆ ಸಾಧ್ಯ ಅನ್ಬೇಡ್ರಿ. ನಿಮ್ಮ ಹೆಸರು ಕೇಳಿ ಅವ್ರು ಅದಂಗ ಅಂತಾರೆ. ನಾವು ಇಲ್ಲಿ ಹೆಸರು ಕೇಳಿ ಅಲ್ಲೋಗಿ ತಿಲಕ್ವಾಡಿ ಅಂತ ನೋಡ್ರಿ. ಅಮೆರಿಕಕ್ಕೆ ಹೋಗಿ ತಿಲಕ್ವಾಡಿ ಗೊತ್ತಾ ಅಂತ ಕೇಳ್ರಿ ಅಂತಾರ. ಹಂಗೆ ಈಗ ಅವ್ರ ಹೆಸರು ಅಲ್ಮಲೋಂಗ ಅಂದ್ಕೊಳ್ಳಿದೆ ಅಂತ ಅನ್ಬೇಕು ಹೋಗ್ಬೇಡ್ರಿ. ಕರೆಕ್ಟಾ? ನಮ್ದು ಅವ್ರಿಗೆ ವಿಚಿತ್ರ, ಅವ್ರದ್ದು ನಮ್ಗೆ ವಿಚಿತ್ರ. ಗ್ವಾಟಮಾಲಾ ಅನ್ನುವಂಥ ದೇಶದಲ್ಲಿ, ಸ್ವಲ್ಪ ವಾಲ್ಯೂಮ್ ಕಡಿಮೆ, ಗ್ವಾಟಮಾಲಾ ಅನ್ನುವಂಥ ದೇಶದಲ್ಲಿ ಅಲ್ಮಲೋಂಗ ಅನ್ನುವಂಥ ಪಟ್ಟಣ, ಡ್ರಗ್ಸ್. ಈ ರಿಪೋರ್ಟ್ ತೆಗೆದಾಗ, ಅಷ್ಟನ್ನು ಬೇಡ ಸ್ವಲ್ಪನೇ, ಈ ರಿಪೋರ್ಟ್ ತೆಗೆದಾಗ ಅಲ್ಲಿಯ ಜನಸಂಖ್ಯೆ ಬರೀ 25,000. ಓಕೆ, ಈಗ ತುಂಬಿಕೊಂಡಿದೆ. ಆದ್ರೆ ಈಗಲೂ ಸಹ ನಾನು ಹೇಳೋ ರೀತಿಯಲ್ಲಿನೇ ಇದೆ ಆ ಪಟ್ಟಣ. ಕೇಳಿ, ಏನಾಗಿತ್ತಂದ್ರೆ ಅಲ್ಲಿ ಡ್ರಗ್ಸ್, ಆಲ್ಕೋಹಾಲ್ ಕುಡಿಯೋದು, ನಿರಾಶೆ, ಯಾವುದೇ ಆಶ್ವಾದ ಇಲ್ಲ. ಅಲ್ಲಿ ಜನ ಹೇಳ್ತಾರೆ, ನೀವು ಬೆಳಿಗ್ಗೆ 11 ಗಂಟೆಗೆ 10 ಗಂಟೆಗೆ 9 ಗಂಟೆಗೆ ನೀವು ಅಲ್ಮಲೋಂಗದ ಬೀದಿ ಮೇಲೆ ಬಂದ್ರೆ ಯವನಸ್ಥ ಮಕ್ಕಳು ಸಹ ಕುಡಿದು ಬಿದ್ದಿರೋದನ್ನ ನೋಡ್ತಾ ಇದ್ರಿ ಎಲ್ಲ ಕಡೆ. ಅಲ್ಲಲ್ಲಿ ಯವನಸ್ಥ ಮಕ್ಕಳು ಕುಡಿದು ಬಿದ್ದಿರೋದು. ಅಲ್ಲಿ ಯಾವ್ದಾದ್ರು ದೇವ ಸೇವಕರು ಹೋದ್ರೆ, ಸುವಾರ್ತೆ ಸಾರ್ಲಿಕ್ಕೆ ಹೋದ್ರೆ ಕಲ್ಲೆಸೆದು ಓಡಿಸೋರು. ಅಲ್ಲಿ ಒಬ್ಬ ದೇವ ಸೇವಕರು ರಹಸ್ಯವಾಗಿ ಬಂದು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ರು. 12 ಜನ ರಕ್ಷಣೆ ಹೊಂದಿದ್ರು. ಆ 12 ಜನರೊಂದಿಗೆ ಅವರು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ರು. ಆ ಪ್ರಾರ್ಥನೆಯಲ್ಲಿ ಸತತವಾಗಿ ಪ್ರಾರ್ಥನೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತು. ಜನ ಒಂದೊಂದು ಅಲ್ಲಿರುವಂತಹ ವಾತಾವರಣ ಬದಲಿಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿರುವಂತಹ ವಾತಾವರಣ ಬದಲಾಯ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಹೇಳ್ತೀನಿ ನೋಡಿ, ನಾನು ಹೇಳಿದೆ, ನನ್ನ ಯೇಸು ಮೋಸ ಮಾಡೋದಕ್ಕಾಗಿ, ಸುಳ್ಳು ಹೇಳೋದಕ್ಕಾಗಿ, ತನ್ನಾಗೆ ಆಸ್ತಿ ಮಾಡ್ಕೊಳ್ಳೋದಕ್ಕಾಗಿ ಬರಲಿಲ್ಲ. ಇಸ್ರಾಯೇಲರಿಗೂ ಅದೇ ವಾಕ್ಯ ಸಾರಲ್ಪಡ್ತು. ಆದ್ರೆ ಅವರು ನಂಬದ ಕಾರಣ ನಾಶವಾದರು, ಅಥವಾ ಆತನ ವಿಶ್ರಾಂತಿಯಲ್ಲಿ ಅವರು ಸೇರ್ಲಿಲ್ಲ. ಈ ವಿಶ್ರಾಂತಿ ಬಗ್ಗೆ ಹೇಳ್ತೀನಿ, ಬಹಳ ಸುಂದರವಾದದ್ದು. ಆದ್ರೆ ಅದೇ ವಾಕ್ಯ ನಮಗೂ ಸಾರಲ್ಪಡ್ತಿದೆ. ಅಲ್ಲೇನು ನೋಡ್ಕೊಂಡು ನಾವು ಬ್ರಾಕೆಟ್ ಅಲ್ಲಿ ಬರೆದಿರೋ ಪ್ರಕಾರ, ನಾವು ಇಬ್ರಿಯ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರು. ಯಾರು ಸಿದ್ಧವಾಗಿದೆ ಅಂದ್ರೆ ಗ್ವಾಟಮಾಲಕ್ಕೆ ಅಥವಾ ಅಲ್ಮಲೋಂಗಾಗೆ ಬರುವ ದಿನಗಳಲ್ಲಿ ದೇವರ ಕೃಪೆಯಲ್ಲಿ ನಾವು ಅದೇ ರೀತಿ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡುವಾಗ ಬೆಳಗಾವಿಗೆ ಆ ವಿಶ್ರಾಂತಿ, ನಿನಗೆ ಆ ವಿಶ್ರಾಂತಿ ಸಿದ್ಧವಾಗಿದೆ. ಕೊನೆ ಲೈನ್ ಏನ್ ಹೇಳ್ತಿದ್ರು ಸಿಸ್ಟರ್? ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಕೊನೆ ಲೈನ್ 3ನೇ ವಚನ, ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲ. ಕೋಪಗೊಂಡು ಪ್ರಮಾಣ ಮಾಡಿದನು,
ಎಂಬುದಾಗಿ ಹೇಳಿದಷ್ಟೇ ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ಹೆಜ್ಜೆ ಹೆಜ್ಜೆಯಾಗಿ ಈಗ ಹೇಗೆ ಸೇರೋದು? ಕೆಲವರು 50% ಸೇರಿದ್ದಾರೆ, ಕೆಲವರು 20% ಸೇರ್ಕೊಂಡಿದ್ದಾರೆ, ಕೆಲವರು 70% ಸೇರ್ಕೊಂಡಿದ್ದಾರೆ. ಎಷ್ಟೆಷ್ಟು ಆ ವಿಶ್ರಾಂತಿಯಲ್ಲಿ ಸೇರ್ತೇವೋ ಅಷ್ಟು ಬಿಡುಗಡೆ, ಅಷ್ಟು ಆಶೀರ್ವಾದಗಳನ್ನು ನಾವು ಅನುಭವಿಸ್ತೇವೆ. ಅಲ್ಮಲಾಂಗದಲ್ಲಿ ಸೇವೆ ಬೆಳಿಲಿಕ್ಕೆ ಪ್ರಾರಂಭವಾಯಿತು. ಪ್ರತಿದಿನ ಪ್ರಾರ್ಥನೆ, ಚಿಕ್ಕ ಚಿಕ್ಕ ಸಭೆಗಳು ಹೇಳಲಿಕ್ಕೆ ಸ್ಟಾರ್ಟ್ ಆದವು. ಎದ್ದವರೆಲ್ಲ ಕೂಡಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನೋಡ್ರಿ, ವಿಶ್ರಾಂತಿ ಅಂದ್ರೆ ಏನಂತ ಹೇಳ್ತೀನಿ ಕೇಳ್ರಿ. ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಮೊದಲನೇ ರೀತಿಯ ವಿಶ್ರಾಂತಿಯನ್ನ ಇಲ್ಲಿವರೆಗೆ ಇರುವಂತ ಬೋಧಿಸಲ್ಪಟ್ಟ ಹಾಗೆ ಮೊದಲನೇ ಭಾಗದ ವಿಶ್ರಾಂತಿಯನ್ನು ಅರ್ಥ ಮಾಡ್ಕೊಂಡವರು, ಅರ್ಥ ಆದವ್ರು ಮಾತ್ರ ಆಮೇನ್ ಎಂದಾಗ ಹೇಳ್ಬೋದಾ? ಆಮೇನ್, ಆಮೇನ್, ಆಮೇನ್. ಏನಾಯ್ತಂತ ನೋಡಿ, ಅವ್ರು ಹೇಳ್ತಾರೆ, ಮೊದಲು ಯೇಸು ಸಭೆ ಬರೋಕ್ಕಿಂತ ಮುಂಚೆ, ಪ್ರಾರ್ಥನೆಯನ್ನು ಕಲ್ತ್ಕೊಳ್ಳೋದಕ್ಕಿಂತ ಮುಂಚೆ, ಕ್ರಿಸ್ತನನ್ನು ನಾವು ಸ್ವೀಕರಿಸಿಕೊಳ್ಳೋದಕ್ಕಿಂತ ಮುಂಚೆ, ಅಲ್ಮಲಾಂಗದಿಂದ ತಿಂಗಳಿಗೆ ಬರೀ 4 ಟ್ರಕ್ಗಳು ಕಾಯಿಪಲ್ಯ ತುಂಬಿಕೊಂಡು ಅಮೆರಿಕಕ್ಕೆ ಮಾರ್ಲಿಕ್ಕೆ ಹೋಗ್ತಾ ಇತ್ತು, ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಎಷ್ಟು? 4 ಟ್ರಕ್ಗಳು. ಎಷ್ಟು ಕಾಲಾವಧಿಯಲ್ಲಿ? ತಿಂಗಳಿಗೆ. 1 ತಿಂಗಳಿಗೆ 4 ಟ್ರಕ್ಗಳು ಕಾಯಿಪಲ್ಯ, ವೆಜಿಟೇಬಲ್ಸ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಈಗ ಅಲ್ಲಿರುವಂತ ಎಲ್ಲ ಒಕ್ಕಲಿಗರು ಒಂದು ತಲೆಯಲ್ಲಿ ಸೆಟಲ್ ಆಗ್ಬಿಟ್ಟಿದ್ದಾರೆ. ಏನಂದ್ರೆ ಇಲ್ಲಿ ಇಷ್ಟು ಬೆಳೀತದೆ. ಈಗ ಇವರಲ್ಲಿ ಒಕ್ಕಲಿಗರು ಅಂದ್ಕೊಳ್ಳೋಣ, ಬ್ರದರ್ ಎಷ್ಟು ಬೆಳೀತದ್ರಿ? ಯಾಕ್ರಿ ಹಿಂಗೆ ಕೇಳಾಗ್ತೀರಿ? ನಮ್ಮ ಊರಿಂದ ಆಮದನಿ ಇಷ್ಟೇ ಅಲ್ಲ, ನಾವು ತಿಂಗಳಿಗೆ 4 ಕಟ್ಟಕ್ಕೆ ಅಮೆರಿಕ ಕಳಿಸ್ತೀವಿ. ಸೀಲ್ ಮಾಡಲ್ಪಟ್ಟಿದೆ, ಎಸ್ಟಾಬ್ಲಿಷ್ ಆಗ್ಬಿಟ್ಟಿದೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಲಿಖಿತ ಮುಂಚಿನ ನೋಡ್ಕೊಂಡು ಬಂದಾಗಿದ್ದೀವಿ. ನಮ್ಮ ಭೂಮಿಯಲ್ಲಿ 4 ಟ್ರಕ್ ತಿಂಗಳಿಗೆ ಇಳುವಳಿ ಆಗುತ್ತೆ. ಕರೆಕ್ಟಾ? ಇದನ್ನ ಬದಲಾಯಿಸಬಹುದಾ? ಆಮೇನ್. ಕೇಳ್ತಾ ಇದ್ದೀರಾ? ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ಸಹ ಮದುವೆಗಳು ಹೀಗಾಗಬೇಕು, ನನ್ನ ಜೀವನ ಇಷ್ಟು, ಈಗ ನಾನು ಇಷ್ಟು ಬೆಳೆದಿದ್ದೀನಿ ಅನ್ನುವಂಥ ಒಂದು ಲಿಮಿಟೇಷನ್, ಒಂದು ಏನಂತ ಹೇಳೋಣ, ಅದಕ್ಕೆ ಒಂದು ಮಿತಿ ಹಾಕ್ಬಿಟ್ಟಿದೆ. ಯಾಕೆ? ಎಷ್ಟು ವಿಶ್ರಾಂತಿಯನ್ನು ಪ್ರವೇಶಿಸಿದೆವೋ ಅಷ್ಟೇ ನಮಗೆ ಇರ್ತದೆ. ಆದ್ರೆ ಅದೇ ಅಲ್ಮಲಾಂಗದಲ್ಲಿ ಸಭೆಗಳು ಕಟ್ಟಲ್ಪಟ್ಟು ಪ್ರಾರ್ಥನೆ ಬೆಳೆದು ಜನರು ಪ್ರಾರ್ಥನೆ ಕೂಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನನ್ನ ಆಸೆ ಇದೆ, ದೇವರು ನನ್ನನ್ನು ಒಳ್ಳೆ ಆರೋಗ್ಯದಲ್ಲಿ ತಿರುಗಿ ಪುನರ್ಸ್ಥಾಪನೆ ಬೇಗನೆ ಮಾಡ್ತಾನೆ. ಮಾಡಿದ ತಕ್ಷಣ ಇದೇ ರೀತಿಯ ಪ್ರಾರ್ಥನೆ ನಮ್ಮಲ್ಲಿಯೂ ಬೆಳಿಬೇಕನ್ನುವಂತ ಆಸೆ ಇದೆ. ಕೇಳಿ, ಆ ಪಾಸ್ಟರ್ ಹೇಳ್ತಾರೆ, ನಾವು ವಾರಕ್ಕೆ 3 ರಿಂದ 4 ದಿನ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ವಾರದಲ್ಲಿ 3 ರಿಂದ 4 ದಿನ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಕೇಳಿ, ಜನರಿಗೆ ಇದು ದೊಡ್ಡ ನೊಗ ಅನಿಸ್ತದೆ. ಸೈತಾನ ಅನ್ನೋದನ್ನು ದೊಡ್ಡ ನೊಗವನ್ನಾಗಿ ತೋರಿಸ್ತಾನೆ. ಆದ್ರೆ ಸಾಲ ಯಾಕೆ ನಮಗೆ ನೊಗ ಅನಿಸೋದಿಲ್ಲ? ಬಡತನ ಯಾಕೆ ನಮಗೆ ನೊಗ ಅನಿಸೋದಿಲ್ಲ? ರೋಗ ಯಾಕೆ ನಮಗೆ ನೊಗ ಅನಿಸೋದಿಲ್ಲ? ಯೇಸು ಸ್ವಾಮಿ ಏನ್ ಹೇಳಿದ್ನಂದ್ರೆ, ನನ್ನ ನೊಗವು ಹೌರವಾದದ್ದು, ಪ್ರಾರ್ಥನೆ ಅನ್ನುವಂತ ನೊಗ ಭಾರವಾದದ್ದಲ್ಲ. ಯಾವನಿಗೆ ಅದು ಭಾರ ಅನಿಸ್ತದೋ ಅವನಿಗೆ ಆಶೀರ್ವಾದಗಳು ಭಾರವಾಗಿಬಿಡ್ತದೆ. ಕರೆಕ್ಟ್ ಅಲ್ಲ? ಅವ್ರು ಹೇಳ್ತಾರೆ, ವಾರಕ್ಕೆ ನಾವು 3 ದಿನ 4 ದಿನ ಉಪವಾಸವಾಗಿದ್ದು ಬೇರೆ ಬೇರೆ ಗುಂಪುಗಳನ್ನು ಮಾಡ್ಕೊಂಡು ಉಪವಾಸವಾಗಿದ್ದು ಪ್ರಾರ್ಥನೆ ಪ್ರಾರಂಭ ಮಾಡಿದ್ವಿ. ಜನರು ರಕ್ಷಣೆ ಹೊಂದಲಿಕ್ಕೆ ಪ್ರಾರಂಭ ಮಾಡಿದ್ರು. ಸರಾ ಅಂಗಡಿಗಳು ಬಂದಾದವು. ಬರೀ 25,000 ಜನಸಂಖ್ಯೆ ಇರುವಂತ ಒಂದು ಊರಿಗೆ 4 ಜೈಲುಗಳಿದ್ವು. 4 ಜೈಲುಗಳು, ಒಂದೊಂದಾಗಿ ಜೈಲುಗಳೆಲ್ಲ ಬಂದಾದವು. ಯಾಕೆ? ಎಲ್ಲರೂ ರಕ್ಷಣೆ ಹೊಂದಿದ್ರು. ಈಗ ರಕ್ಷಣೆ ಹೊಂದಿದ್ರು, ಕುಡಿಕತನ ಬಿಟ್ರು, ಡ್ರಗ್ಸ್ ಬಿಟ್ರು, ಜೈಲ್ಗಳೆಲ್ಲ ಬಂದಾಗ್ಬಿಟ್ವು. ಅದರಲ್ಲಿ ಒಂದು ಜೈಲ್ ಚರ್ಚ್ ಸುಧಾ ಆಗ್ಬಿಡ್ತು. ಇದೆಲ್ಲ ಒಂದು ವಿಷಯ. ಇದು ಕಾಯಿಪಲ್ಯ ಜೊತೆಗಿದ್ರದೇನು ಸಂಬಂಧ? ಹೌದಲ್ಲ? ಹೆರಿಗೆ ಜೊತೆಗಿದ್ರದೇನು ಸಂಬಂಧ? ಹೌದಲ್ಲ? ಭೂಮಿ ಕಾಯಿಪಲ್ಯ ಜೊತೆಗಿದ್ರದೇನು ಸಂಬಂಧ? ಒಂದು ವೇಳೆ ದೇವರು ವಿಶ್ರಾಂತಿಯನ್ನು ನಮಗೆ ಭೂಮಿ ಮೇಲೆ ಇಟ್ಟಿಲ್ಲ ಅಂದ್ರೆ ಬರೀ ಆತ್ಮಿಕವಾಗಿ ಪ್ರಾರ್ಥನೆ, ರಕ್ಷಣೆ, ಆಲ್ಕೋಹಾಲ್ನಿಂದ ಬಿಡುಗಡೆ ಹೊಂದಿ ಒಂದು ಸಭೆಯಲ್ಲಿ ಆರಾಧನೆ ಮಾಡ್ಕೊಂಡಿದ್ದೀವಪ್ಪ. ಹಾಗಾದ್ರೆ ಇದಿಷ್ಟೇ ಒಂದು ನಿಜ ಆಗಿರೋದಾಗಿದ್ರೆ ಇಳುವಳಿಗೆ ಅಥವಾ
ಫಲಕ್ಕೆ ಇದರ ಪ್ರಭಾವ ಏನು, ಎಷ್ಟು ಸಂಬಂಧ ಏನು? ಬ್ಯೂಟಿಫುಲ್ ಇದೆ. ಅವ್ರು ಹೇಳ್ತಾರೆ, ಮೊದಲು ತಿಂಗಳಿಗೆ 4 ಟ್ರಕ್ ಕಾಯಿಪಲ್ಯಗಳನ್ನ ನಾವು ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಇಡೀ ಊರಿಂದು ಎಲ್ಲಾರ ಜಮೀನಿಂದ ಕೂಡಿ 4 ಟ್ರಕ್ಗಳು. ಉಜ್ಜೀವನ ಬಂದ ಮೇಲೆ, ಕರ್ತನ ವಿಶ್ರಾಂತಿ ಆ ಪಟ್ಟಣದ ಬಂದ ಮೇಲೆ, ಅವರು ಪ್ರಾರ್ಥನೆ ತೊಡಗಿ ಕರ್ತನನ್ನ ವಿಶ್ರಾಂತಿಯನ್ನು ಹೊಂದಿದ ನಂತರ ಅವ್ರು ಹೇಳ್ತಾರೆ, 1 ವಾರಕ್ಕೆ ಮೊದಲು 4 ಟ್ರಕ್, 1 ತಿಂಗಳಿಗೆ 1 ವಾರಕ್ಕೆ 40 ಟ್ರಕ್ಗಳು, 1 ತಿಂಗಳಿಗೆ 40 ಟ್ರಕ್ ವೆಜಿಟೇಬಲ್ಗಳನ್ನ. ಈಗ ನಾವು ಇದು 15-20 ವರ್ಷದ ಮುಂಚಿನ ರಿಪೋರ್ಟ್ ಆಗಿದ್ರೆ, ಇವತ್ತು ಅದೇ ಪಟ್ಟಣಕ್ಕೆ ಏನು ಹೆಗ್ಗಳಿಕೆ ಗೊತ್ತಾ? ನೀವು ಹೋಗಿ ವೆಜಿಟೇಬಲ್ ಬಾಸ್ಕೆಟ್ ಆಫ್ ಅಮೆರಿಕಾ ಅಂತ ಟೈಪ್ ಮಾಡಿ, ಅಮೆರಿಕ ದೇಶದ ಕಾಯಿಪಲ್ಲೆಯ ಚೀಲ ಅಂತ ಪ್ರಸಿದ್ಧಿ ಪಟ್ಟಣ ಯಾವ್ದಂತ ಟೈಪ್ ಮಾಡಿ, ಅಲ್ಮಲಾಂಗ ಬರ್ತದೆ, ಗ್ವಾಟಮಾಲ ಬರ್ತದೆ. ಇಡೀ ಅಮೆರಿಕಕ್ಕೆ ಇಟ್ ಬಿಕೇಮ್ ಬಾಸ್ಕೆಟ್ ಆಫ್ ವೆಜಿಟೇಬಲ್ಸ್. ಕೇಳಿ, ಹೇಳ್ತಾ ಇದನ್ನು ಕೇಳಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಭೂಮಿ ಮೇಲೆ ದೇವರು ವಿಶ್ರಾಂತಿ. ಒಬ್ಬನು ರಕ್ಷಣೆ ಹೊಂದುವಾಗ ದೇವರು ಆದಾಮನಿಗೆ ನಿನ್ನ ನಿಮಿತ್ತವಾಗಿ, ನೋಡಿ ಎಷ್ಟು ಸುಂದರವಾಗಿದೆ, ಭಯಂಕರ ಪವರ್ಫುಲ್ ಆಗಿದೆ ಕನೆಕ್ಷನ್. ಸೈತಾನನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತ, ಹೌದಾ? ಕೇಳೋಣ. ಬರೆಯಲ್ಪಟ್ಟದ್ದೇನಂತ ಬರೆದ ದೇವರು ಆದಾಮನಿಗೆ ನಿನ್ನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು. ಯಾರ ನಿಮಿತ್ತವಾಗಿ? ಆದಾಮನ ನಿಮಿತ್ತವಾಗಿ. ಆದಾಮನ ನಿಮಿತ್ತವಾಗಿ ಭೂಮಿಗೆ ಶಾಪ ಬರುವುದಾಗಿದ್ರೆ ಅದರ ಅರ್ಥ ಆದಾಮನು ದೇವರ ಜೊತೆಗೆ ಸರಿಯಾಗುವಾಗ ಆದಾಮನ ನಿಮಿತ್ತವಾಗಿಯೇ ಭೂಮಿಗೆ ಆಶೀರ್ವಾದ ಬರ್ತದೆ. ಅದಕ್ಕೆ 2ನೇ ಆದಾಮನಾದಂತ ನಮ್ಮ ಯೇಸು ಸ್ವಾಮಿ 2ನೇ ಆದಾಮನಾಗಿ ಬಂದು ಇಡೀ ಭೂಮಿಗೆ ಬಿಡುಗಡೆ ಕೊಟ್ಟಿದ್ರು ಸಹ ಯಾವ ರೀತಿಯಲ್ಲಿ ರಕ್ಷಣೆಯು ನಂಬುವವರಿಗೆ ಮಾತ್ರ, ಅದೇ ರೀತಿಯಾಗಿ ಯಾರು ನಂಬಿದ್ರು ಭೂಮಿಯು ಗುಣಪಡಿಸಲ್ಪಡುವುದಿಲ್ಲ. ಆದ್ರೆ ದೇವರು ನಿನ್ನ ಭೂಮಿಗೆ, ನಿನ್ನ ಮೇಲೆ ಇರುವ ವಿಶ್ರಾಂತಿಯನ್ನು ದಯಪಾಲಿಸ್ತಾನೆ. ತಿಂಗಳಿಗೆ 4 ಟ್ರಕ್ ಅಲ್ಲಿ, ವಾರಕ್ಕೆ 40 ಟ್ರಕ್ ಅಲ್ಲಿ. ಅದಕ್ಕೆ ಹೇಳಿದೆ, ಇಂಥದ್ದಿಲ್ಲ ಅಂತ ನನ್ನ ಮುಂದೆ ಅನ್ಬೇಡಿ. ಕೇಳ್ತಾ ಇದ್ದೀರಾ? ಒಂದು ವಿಶ್ರಾಂತಿ ಇದೆ ಸಹೋದರ, ಒಂದು ವಿಶ್ರಾಂತಿ ಇದೆ ಸಹೋದರಿ. ನೀನು ಅದರಲ್ಲಿ ವಾಸಿಸ್ಬೇಕು, ನೀನು ಅದರಲ್ಲಿ ಪ್ರವೇಶಿಸ್ಬೇಕು. ಯಾರಿಗಾದ್ರೂ ಅರ್ಥ ಆಗ್ತದೆ ಒಂದ್ಸಾರಿ ಆಮೇನ್ ಅಂತ ಹೇಳ್ತೀರಾ? ನೀನು ಅದರಲ್ಲಿ ಪ್ರವೇಶಿಸ್ಬೇಕು. ಆಮೇನ್. ಯಾಕೆ ಪ್ರವೇಶಿಸ್ಲಿಕ್ಕೆ? ನಂಬರ್ 1 ಪ್ರವೇಶಿಸುವುದು. ಯೇಸುಸ್ವಾಮಿ ಹೇಳಿದ, ಈಗ ಅದನ್ನ ಬಿಡಿಸ್ಕೊಳ್ಳೋಣ. ಮತ್ತಾಯಕ್ಕೆ ತಿರುಗಿ ಬರ್ರಿ ಸಿಸ್ಟರ್ ದಯವಿಟ್ಟು. ಮತ್ತಾಯ 11:28 ಎಲೆ ಕಷ್ಟಪಡುವವರೇ, ಹೋದ್ರೆ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ. ನನ್ನ ಬಳಿಗೆ ಬನ್ರಿ. 1 ನಿಮಿಷ. ಏನಂತ ಹೇಳಿದ? ನೀವೆಲ್ಲರೂ ಗಟ್ಟಿಯಾಗಿ ಹೇಳ್ರಿ. ನೀವೆಲ್ಲರೂ ನಾನು ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಆರೋಗ್ಯದಲ್ಲಿರೋರು, ಅಯ್ಯಪ್ಪೋ ದೇವರೇ ನಿಮ್ ಗತಿ ಏನಪ್ಪ, ಗಟ್ಟಿಯಾಗಿ ಹೇಳ್ರಿ. ಆಯ್ತು, ಈಗ ಹೇಳ್ತೀನಿ. ಈಗ ನಾನು ನಿಮ್ಗೆ ಹೇಳ್ತೀನಿ, ಈಗಲೇ ಎಲ್ಲರೂ ಯೇಸುವಿನ ಬಳಿಗೆ ಹೋಗೋಣ ಅಂದ್ರೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಹೆಂಗೆ ಆತನ ಬಳಿಗೆ ಹೋಗೋದು? ಹೆಂಗೆ ಆತನ ಬಳಿಗೆ ಹೋಗೋದು? ಹಿಂದಿನವರು ಗ್ಯಾರಂಟಿನ? ಒಂದೇ ಒಂದು ರೀತಿ ನೀನೇ ಸ್ವಾಮಿ ಬಳಿಗೆ ಹೋಗೋದು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ರಿ. ಮೊಬೈಲ್ ಬಳಿಗೆ ಹೋಗ್ಬೇಡ್ರಿ, ಇನ್ನು ಕಷ್ಟ ಆಗತ್ತೆ. ದೋಸ್ತ್ ಕಡೆಗೆ ಹೋಗ್ಬೇಡ್ರಿ, ಇನ್ನು ಕೆಡಿಸ್ತಾನೆ. ಮತ್ತೊಬ್ಬರ ಕಡೆಗೆ ಹೋಗ್ಬೇಡ್ರಿ, ಅವ್ರು ಇನ್ನು ಮಾತಾಡಿ ನಿಮ್ಮನ್ನ ಭ್ರಷ್ಟರನ್ನಾಗಿ ಮಾಡ್ತಾರೆ. ಎಲೆ ಹೊತ್ತವರೇ, ಸಾಲದ ಹೊರೆ ಹೊತ್ತವರೇ, ಎಲೆ ಅನಾರೋಗ್ಯದ ಹೊರೆ ಹೊತ್ತವರೇ, ಎಲೆ ಮಾನಸಿಕ ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ. ಯಾಕೆ? ಪುನರುತ್ಥಾನ ಆತನಲ್ಲಿದೆ, ವಿಶ್ರಾಂತಿ ಆತನ ಹೇಳ್ತಾನೆ. ನೋಡಿ ಮುಂದೆ ನೋಡ್ರಿ. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಯೇಸು
ಸ್ವಾಮಿ ಇಲ್ಲಿ ಬಿಡುಗಡೆ ಅಂತ ಯಾಕೆ ಹೇಳಿಲ್ಲ? ಯೇಸು ಸ್ವಾಮಿ ಇಲ್ಲಿ ನಿನಗೆ ನಿಶ್ಚಿಂತೆ ಅಂತ ಯಾಕೆ ಹೇಳಿಲ್ಲ? ಆದ್ರೆ ಯೇಸು ಸ್ವಾಮಿ ನಿಖರವಾಗಿ ನಾನು ನಿಮಗೆ ವಿಶ್ರಾಂತಿ. ಗರ್ಭವತಿಯೇ, ಗರ್ಭ ಧರಿಸಲಿಕ್ಕೆ ಸಿದ್ಧರಾದವಳೇ, ಸಾಲದಲ್ಲಿರುವವನೇ, ಅನಾರೋಗ್ಯದಲ್ಲಿರುವವನೇ, ಏಳಿಗೆಗೋಸ್ಕರ ಕಾದುಕೊಂಡವನೇ, ನಾನು ಒಂದು ಮಾತು ಹೇಳ್ತೀನಿ. ನಿನಗೆ ವಿಶ್ರಾಂತಿ ಬೇಕಾಗಿರೋದಾಗಿದ್ರೆ ಮೊದಲು ಪ್ರಾರ್ಥನೆಯನ್ನು ಕಲ್ತ್ಕೋ. ನಿಮಗೆ ಚೆನ್ನಾಗಿ ಗೊತ್ತಿದೆ, ನಾನು ಸೇವೆಯಿಂದ ಬಹುಶಃ ನಾನು ಅಂದ್ರೆ ಎಲ್ಲಾದ್ರೂ ಸೇವೆ ಕರೆಯಲ್ಪಡುವಾಗ ಹೋಗದೆ ಇದ್ರೂ ಇರಬಹುದು ನಾನು, ಆದ್ರೆ ಪ್ರಾರ್ಥನೆ ಮಾತ್ರ ಬಿಡಲಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ, ಇದು ಚೆನ್ನಾಗಿ ಆರೋಗ್ಯಕರವಾಗಿರ್ಬೇಕಾದ್ರೆ ನಾನು ಆತನ ವಿಶ್ರಾಂತಿಯಲ್ಲಿರ್ಬೇಕು. ಉತ್ತಮವಾದ ಮನೆಯಲ್ಲಿ ನನಗಿರ್ಬೇಕಾದ್ರೆ ನಾನು ಆತನ ವಿಶ್ರಾಂತಿಯಲ್ಲಿರ್ಬೇಕು. ಆತನ ವಿಶ್ರಾಂತಿ ಯಾವುದು ಪಾಸ್ಟ್ರೇ? ಪ್ರಾರ್ಥನೆ. ನನ್ನ ಬಳಿಗೆ ಬನ್ರಿ. ಈಗ ಇನ್ನೊಂದು ಮಾತು ಕೇಳ್ತೀನಿ. ಯೇಸು ಸ್ವಾಮಿ ಎಲ್ಲಿದ್ದಾನೆ? ನಿಮ್ಮೊಳಗಿದ್ದಾನ? ಗ್ಯಾರಂಟಿನ? ಏನ್ ಮಾಡ್ತಾ ಇದ್ದಾನೆ? ನಿಮಗೆ ಮೊಬೈಲ್ ತೆಗೆದು ಕೊಡ್ತಾ ಇದ್ದಾನೆ? ನಿಮ್ ಮುಖ ತಾನೇ ತಿರುಗಿಸಿ ಅದಕ್ಕಿನ್ ನೋಡು ಇವನನ್ನ ನೋಡು ಅಂತ ತಿರುಗಿಸ್ತಾನೆ ಪಾಪ ಅಲ್ಲ? ಏನ್ ಮಾಡ್ತಾ ಇದ್ದಾನೆ ನಿಮ್ಮೊಳಗಡೆ ಯೇಸು ಸ್ವಾಮಿ? ನಿಮ್ಮೊಳಗಡೆ ಅವನು ಯೇಸು ಸ್ವಾಮಿ ಅವ್ನು ನೋಡ್ಲಿ ಅವ್ರು ನೋಡ್ಲಿ ಚರ್ಚ್ನಾಗ ಏನ ಗೊತ್ತೈತಿ ಇದೇ ಕೆಲಸ ಆಗ್ಬಿಟ್ಟೈತೆ. ಯೇಸು ಸ್ವಾಮಿ ಇದು ನಿಮ್ಮೊಳಗೆ ಕೂತ್ಕೊಂಡಲ್ಲ. ಯಾರ್ಯಾರು ಹೇಳ್ರಿ ಹೇಳ್ದೆ ಇರಿ, ಯಾರ್ಯಾರು ಗೊತ್ತಿದೆ ಯೇಸು ಸ್ವಾಮಿ ನಿಮ್ಮೊಳಗಿದ್ದಾನಂತ ಬಹಳ ಎಚ್ಚರಿಕೆಯಿಂದಿರಿ ನೀವು. ಯಾಕಂದ್ರೆ ಅವನು ಇದ್ದಾನೆ. ನಾವು ಎಲ್ಲರ ಜೊತೆಗೆ ಆಟ ಆಡ್ಬೋದು, ಆದ್ರೆ ದೇವ್ರ ಜೊತೆಗೆ ಆಟ ಆಡ್ಲಿಕ್ಕೆ ಆಗೋದಿಲ್ಲ. ಬಹಳ ಆಯ್ತು, ಒಂದು ವಾರದಲ್ಲಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಇದು ಭಯಂಕರ ಪವರ್ಫುಲ್ ಆಗಿದೆ. ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಎಲ್ಲರೂ ಯವನಸ್ತನೇ ಪಾಸ್ಟರ್ ನನ್ನ ನಸೀಬ ಸರಿ ಎಷ್ಟು ಪ್ರಯತ್ನ ಮಾಡ್ತೀನಿ ಆಗೋದಿಲ್ಲ, ಬಿಟ್ಟು ಬಿಡು. ಮೊದಲು ಪ್ರಾರ್ಥನೆಗೆ ಬಾ. ಏನ್ ತಿನ್ಲಿರಿ ಚಿಂತೆ ಮಾಡಿ. ನನ್ನ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಆಕ್ಚುಲಿ ನಾನು ಹೇಳ್ತೇನೆ, ಕೆಲವೊಂದು ಸಾರಿ ಬಹಳ ಮನಸ್ಸು ಬಿಚ್ಚಿ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ರಿ. ಕೇಳಿದ್ರೆ ಒಂದು ನನ್ನ ಪರಿಸ್ಥಿತಿ ಹೆಂಗಿದೆ ಕೆಲವೊಂದು ಸಾರಿ ಏನೋ ಮುರಿದು ಬೀಳ್ತು ಜೀವನದಲ್ಲಿ, ಏನೋ ಮುರಿದು ನನಗೆ ಗೊತ್ತಿದೆ ಮುರಿದು ಬೀಳ್ತಾ ಇದೆ, ಕಷ್ಟ ಇದೆ, ಭಯಂಕರ ತ್ರಾಸ ಇದೆ ನನಗೆ. ಅಲ್ಲಿ ಹೋಗಿದ್ರೆ ಇವ್ರ ಕಡೆ ಕೇಳಿದ್ರೆ ಹಂಗೆ, ಇವ್ರ ಕಡೆ ಒಳಗೆ ಕುದೀತಿರ್ತತೆ. ಆದ್ರೆ ಆ ಟೈಮಲ್ಲಿ ಅದೊಂದೇ ಟೈಮಲ್ಲ, ಪ್ರತಿದಿನ ಬೆಸ್ಟ್ ನನ್ನ ಕೆಲಸ ಏನು ಗೊತ್ತಾ? ಜೀವನ ಮ್ಯಾಲಿರ್ಲಿ ಕೆಳಗಿರ್ಲಿ, ರೊಕ್ಕ ಇಲ್ಲದೆ ಇರಲಿ, ಯಾರೋ ಬೈತಿರ್ಲಿ, ಯಾರೋ ನನ್ನ ಬಗ್ಗೆ ಆಡ್ತಿರ್ಲಿ, ಅವ್ರು ಆಡಿದ್ದನ್ನು ಇನ್ನೊಬ್ರು ಬಂದು ಹೇಳಲಿ, ಯಾವುದೋ ಬಿಟ್ಟು ಹೋಗಿರ್ಲಿ, ಇನ್ನು ಒಂದು ವೇಳೆ ನಾನು ಏನಾದರೂ ಕೈ ಹಾಕ್ತಾ ಹೋದ್ರೆ ಎಲ್ಲ ನಾಶವಾಗಿ ಹೋಗ್ತದೆ. ಏನೇ ಇದ್ರೂ ಸಹ ನನ್ನ ಬೆಸ್ಟ್ ಟೈಮ್, ನನ್ನ ಬೆಸ್ಟ್ ಸಮಯ ಏನು ಗೊತ್ತೇನ್ರಿ? ಪ್ರತಿದಿನ ನನ್ನ ದೇವ್ರ ಸನ್ನಿಧಿಯಲ್ಲಿ ಹೋಗಿ ನಾವೇನ್ ಮಾಡ್ತೀವಿ? ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅದೇ ಯೇಸು ಸ್ವಾಮಿ ಹೇಳಿದ, ಚಿಂತೆ ಮಾಡಿ 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 ಗುನುಗುನು ಅಂದ್ರೆ ಹೆಂಗ್ ಗೊತ್ತಾಗ್ಬೇಕ್ರಿ? ಗಟ್ಟೆ ಹೇಳಿ ಸ್ವಲ್ಪ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಬೆಳಿಲಿಕ್ಕಾಗ್ಲಿ ನನಗೆ. ಯಾವನಾದ್ರೂ ಚಿಂತೆ ಮಾಡಿ ಮಾಡಿ ಒಂದು ಕೂದಲನ್ನು ಬೆಳ್ಳಗೆ ಕರ್ರಗೆ ಏನು ಹಚ್ತಾನೆ? ಈಗಿನ ಸಂತತಿಗೆ ಹೇಳ್ಬೇಕಂದ್ರೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳ್ದ ಯೇಸು ಸ್ವಾಮಿ. ಕರೆಕ್ಟಾ ಇಲ್ಲ? ಅವತ್ತು ಯಾಕೆ ಚಿಂತೆ ಮಾಡ್ತೀಯ ಅಂದ್ರೆ, ಚಿಂತೆ ಮಾಡಿದ್ರೆ ಅದು ಹೋಗೋದಿಲ್ಲ. ಒಂದು ವಿಶ್ರಾಂತಿ ಐತೆ, ಆ ವಿಶ್ರಾಂತಿಯಲ್ಲಿ ಅದು ಹೋಗ್ತೈತೆ. ಯಾವ್ದು ಆ ವಿಶ್ರಾಂತಿ? ಎಲ್ಲ ಬಾಜು ಕೆಟ್ಟು ನಾನು ಹೇಳ್ತೀನಿ, ನನ್ನ ಟೇಬಲ್ ಇದೆ ನೋಡ್ರಿ, ಹೇಳ್ತೀನಿ. ನನ್ನ ಟೇಬಲ್ ಭಯಂಕರ, ನನ್ನ ರೂಮಲ್ಲಿರುವಂತ ನನ್ನ ಟೇಬಲ್ ನನ್ನ ಫೇವ್ರೇಟ್. ಅಲ್ಲಿ ಹೋಗಿ ಕೂತ್ಕೊಂಡು ಅದು ಎಲ್ಲರೂ ಎಲ್ಲ ಇದ್ದಾಗ ಕೆಲವೊಬ್ರು ಏನು 3 ರೀತಿ ಜನ ಇರ್ತಾರೆ. ಕೆಲವೊಬ್ರು ಎಲ್ಲ ಬಂದ ಮೇಲೆ ನಿಶ್ಚಿಂತ ಆಗ್ಬಿಡ್ತಾರೆ. ನನ್ನ ಎಲ್ಲ ಐತ್ರಿ ಅಣ್ಣ ನನಗೆ ನಿಶ್ಚಿಂತೆ ನೋಡ್ರಿ. ನನಗೆ ಪಾಪ 4 ದಿವಸ ಆಗಿರೋದಿಲ್ಲ, 5ನೇ ದಿವಸ ಬಂದು ಏನೋ ರೋಗ ಬಂದ್ಬಿಡ್ತದೆ. ಡೈಲಾಗ್ ಅವಾಗ 2ನೇ ಕ್ಯಾಟಗರಿಗೆ ಹೋಗ್ತಾರೆ ಅವ್ರು, 2ನೇ ಕ್ಯಾಟಗರಿದವ್ರು ಆಗ್ತಾರೆ. ಎಲ್ಲ ಆಯ್ತಣ್ಣ ನನಗೆ ಇದೊಂದ ನೋವು, ಇದು 2ನೇ ಕ್ಯಾಟಗರಿ. 3ನೇ ಕ್ಯಾಟಗರಿ ಎಲ್ಲ ಇದ್ರು ಏನಾಕ್ಕಿತ್ತು ಏನಾಕ್ಕಿತ್ತು ಏನೋ. ಇದರಲ್ಲಿ ಈ 3 ಕ್ಯಾಟಗರಿಯಲ್ಲಿ ನಿಮ್ಮಲ್ಲಿ ಯಾರೇ ಇದ್ರು ನಿಮಗೆ ಹೇಳ್ತೇನೆ, ಡೇಂಜರ್ ಅಲ್ಲಿ ಇದ್ದೀರಿ. ಬೈಬಲ್ ಅನ್ನು ಬರೀ ಶೋಪೀಸ್ ಆಗಿ ಇಟ್ಕೊಂಡಿರಿ ನೀವು. ಸೈತಾನ್ ನಿಮ್ ಸುತ್ತಮುತ್ತ ತಿರುಗಾಡತ್ತಾನ, ಎಚ್ಚರಗೊಳ್ರಿ. ಸಭೆಯಲ್ಲಿರೋರು ಮಾತ್ರ ಹೆಂಗ್ ಹೇಳ್ತಾರೆ ಗೊತ್ತ? ಅವ್ರನ್ನ ನೋಡಿದವ್ರು
ಹೆಂಗಪ್ಪ ಮಾರ, ಯಾಕಂದ್ರೆ ನೋಡಕ್ಕೆ ಏನು ಅಷ್ಟೇನು ಸರಿ ಇರೋದಿಲ್ಲ. ಹಳೆ ಗಾಡಿ ತೊಗೊಂಡು ಬಂದಿರ್ತಾನೆ, ಮುಟ್ಟಿದ ಫೇಸ್ ನೋಡ್ರಿ ಹೆಂಗಂದ್ರೆ ಅವ್ರಿಗೆ ಏನು ಮಾರ ನೀನು ಯಾವಾಗಾರ ಹೆದರಿಕೆ ಬರ್ತೈತಿ. ಅವ್ರು ಎದಕ್ರಿ ಯಾಕೆ ಅವ್ನ ಪ್ರೇಯರ್ ಕೂತ್ಕೊಳ್ತಾನೆ. ಪರ್ಮನೆಂಟ್ ಆಗಿ ಹಂಗಿರೋದಿಲ್ಲ, ಅವನ ಎಲ್ಲ ಮುರಿದು ಬೀಳ್ತಿರ್ತೈತಿ. ಜನ ಯಾರೋ ಫೋನ್ ಮಾಡಿರ್ತಾರೆ, ಪಾಸ್ಟ್ರ ನಿಮ್ಗೆ ಬಂದು ಭೇಟಿಯಾಗೋರದಾರಿ ಹುಬ್ಬಳ್ಳಿಯಿಂದ ಬೆಂಗಳೂರ್ಲಿಂದ ಹಿಂಗೆ ಆಗೈತಂತ್ರಿ, ಹೆಂಗೆ ಮಾಡೋದ್ರಿ, ಎದಿ ಹೊಡ್ಕೊಂಡಾರಿ ಪಾಸ್ಟ್ರ. ಅದನ್ನ ಕೇಳಿ ನಮ್ಮ ಎದಿ ಹೊಡೆದಿರ್ಬೇಕು. ಮತ್ತು ಅವ್ರು ಮಾತಾಡೋದು ಹೆಂಗೆ ಮಾತಾಡಿರ್ತಾನೆ, ನೀನು ಅದನ್ನೆಲ್ಲ ಮೂರ ಬಟ್ಟಿ ಮಾಡ್ದಂಗೆ ಇರ್ತಾನೆ. ಆ ರೀತಿ ಮಾತಾಡೋದು ಎದಿ ಹೊಡೆದಿರ್ಬೇಕು. ಅಲ್ಲಿ ಒಂದೇ ಉತ್ತರ ಪ್ರಾರ್ಥನೆ ಒಳ್ಳೇದು, ದೇವ್ರ ವಿಶ್ರಾಂತಿ. ದಾನಿಯೇಲನ ಎಲ್ಲ ಮುರಿದು ಬಿತ್ತು, ಮೂರ ಬಟ್ಟೆ. ದಾನಿಯೇಲಗೆ ಹೇಳೋದ್ರಲ್ಲಿ ಸತ್ಯನೇ, ನಮ್ಮ ಸ್ಟೈಲ್ ತಿಳ್ಕೊಬೇಡ್ರಿ. ಅದೊಂದು ಅಲ್ಲಿ ರಿಯಾಲಿಟಿ ಅರ್ಥ ಆಗ್ತದೆ. ಏನಂತೆ, ಅರಸನೊಬ್ಬನ ಬಿಟ್ಟರೆ ಬೇರೆ ಯಾರಿಗೂ ಬಿಟ್ಟು ಇವು ಎಲ್ಲ ಮುರಿದು ಬೀಳತೈತಿ. ಏನೋ ಇನ್ನು ಆ ದಾನಿಯೇಲ ಜಾಗದಾಗ ಯಾರಿದ್ರ ಕಣ್ಣು ಮುಚ್ಚಿರ್ ಸಾಕು, ಬರೇ ಸಿಂಹದ ಗೈದನ ಕೇಳಿಸ್ಬೇಕು. ಯಾಕೆ ಅಲ್ಲಿ ಹಾಕೋರದಾರ, ಯಾಕಂದ್ರೆ ಅದಕ್ಕೆ ಮುಂಚೆ ಎಷ್ಟೋ ಮಂದಿನ ಹಾಕ್ಯಾರ, ಒಬ್ರು ಹೊರಗೆ ಬಂದಿಲ್ಲ. ಸೈತಾನ ಮಂದಿ ಹೇಳ್ತಾನೆ, ಗೊತ್ತೈತಲ್ಲ ನಿನ್ಗೆ ಅದ್ರೊಳಗೋದವ್ರು ಒಬ್ರು ಹೊರಗೆ ಬಂದಿಲ್ಲ. ಹಲೋ, ಅವ್ ಸೈತಾನ ಮಂದಿ ಹೇಳ್ತಾನೆ, ಏನ್ ಹೇಳ್ತಾನೆ ಪಾಸ್ಟರ್, ನಿನ್ಗೇನ್ ಗೊತ್ತೈತಿ, ಯಾರಿಗಾರ ರೂವಿಲ್ದ ಡೆಲಿವರಿ ಆಗೈತಾನೆ. ಸೈತಾನ ಮಂದಿ ಹೇಳ್ತಾನೆ, ಯಾರಾದ್ರೆ ಅಲ್ಲೆಲ್ಲ ಮುರಿದು ಬಿಡೋ, ಹೋಗಿ ಅವ್ರ ಕಾಲು ಹಿಡ್ಕೊಳ್ಳೋ ಮಾರ, ಬದುಕಿದ್ರೆ ಬದುಕ್ತಿ, ಅದನ್ನ ಬಿಟ್ಕೊಂಡು ನಿನ್ ಕೋಣಿ ಹೋಗಿ ಕೂತ್ಕೊಂಡು ನನ್ ದಾನಿಯೇಲ ಅವ್ನು ದಾನಿಯೇಲಿಗೆ ಹೇಳಿದ್ರು ಸೈತಾನ, ಹೋಗಿ ಅರಸನ ಕಾಲಾರ ಬೀಳ್ದಿ, ಏನಾರ ಮಾಡ. ಏನೂ ಇಲ್ಲ. ಆ ವಿಶ್ರಾಂತಿ ಬೀಗದ ಕೈ ಗೊತ್ತಿರೋರು. ಇದು ಸೊಕ್ಕಲ್ಲ, ಸ್ವಾಭಿಮಾನ ಅಲ್ಲ, ಇದು ಸೊಕ್ಕು ಅಲ್ಲ, ಇದು ಸ್ವಾಭಿಮಾನವೂ ಅಲ್ಲ, ಇದು ಗರ್ವನೂ ಅಲ್ಲ. ಏನ್ ಮಾಡ್ತಾನೆ ನೋಡ್ತಾನೆ, ಹೆಂಗ ಹಾಕನ ಅಲ್ಲದು ಗೊತ್ತಿದೆ, ಕೈ ಬಿಟ್ಟಂದ್ರೆ ಸಾಯ್ತೀನಂತ. ಆದ್ರೆ ಒಂದೇ ಒಂದು ಗೊತ್ತು, ಆ ವಿಶ್ರಾಂತಿಯಿಂದ ನಾ ಹೊರಗೆ ಬಂದೆ ಅಂದ್ರೆ ಶಿವನನ್ನು ತಿಂತಾವು. ಆದ್ರೆ ಆ ವಿಶ್ರಾಂತಿ ಒಳಗೆ ಇದ್ದೆ ಅಂದ್ರೆ, ಯಾರಾದ್ರೂ ಹೇಳ್ರಿ, ಒಂದು ವಿಶ್ರಾಂತಿಯನ್ನ ಕರ್ತನ್ ಕೊಟ್ಟಿದ್ದಾನೆ. ನಿನ್ನ ಗಂಡ ಮಾತು ಕೇಳ್ತಾ ಇಲ್ವಾ? ಯಾವುದೇ ಇರಲಿ, ಏನೇ ಇರಲಿ, ಮೊದಲು ಆ ವಿಶ್ರಾಂತಿಯಲ್ಲಿ ಬರ್ರಿ. ಯಾವಾಗ ನಾ ಟೇಬಲ್ ಮೇಲೆ ಕೂತ್ಕೊಳ್ತೀನೋ, ಬೈಬಲ್ ತರಿತೀನೋ, ನನ್ನನ್ನು ಆತನಿಗೆ ಅರ್ಪಿಸಿ ಆರಾಧನೆ ಪ್ರಾರಂಭ ಮಾಡ್ತೀನೋ, ಆತನ ಸ್ತುತಿಗಳಲ್ಲಿ, ಆತನ ವಾಕ್ಯದಲ್ಲಿ ಮೆಲ್ಲಗೆ ಒಂದು ಗೀತವನ್ನು ಹಚ್ಕೊಂಡು ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಆತನ ಒಂದು ಯಾವುದು ಟೆನ್ಷನ್ ಕಾಡೋದಿಲ್ಲ. ಅಲ್ಲಿ ಯಾವ ವಿಶ್ರಾಂತಿ ಬರ್ತದೆ, ಆ ವಿಶ್ರಾಂತಿ ನಿನ್ನ ಪರಿಸ್ಥಿತಿಗಳ ಮೇಲೆ ಹತೋಟಿ ತಗೊಳ್ತದೆ, ಅದಕ್ಕೆ ಲಗಾಮ ಹಾಕ್ತದದು. ಇದು ಅರ್ಥ ಆಗ್ತಾ ಇದೆ? ಯಾರಾದ್ರೂ ನನ್ನ ಜೊತೆಗಿದ್ರೆ ಆಮೇಲೆ ಅಂತ ಹೇಳ್ತೀರಾ? ಕರ್ತನ ವಿಶ್ರಾಂತಿ, ಗಟ್ಟಿಯಾಗಿ ಹೇಳ್ತೀರಾ, ಕರ್ತನ ವಿಶ್ರಾಂತಿ. ಆಮೇನ್. ಎಲೆ ಕಷ್ಟಪಡುವವರೇ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರೋದ್ರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು. ಈ ಶಬ್ದ ನನ್ನ ನೊಗ ಅಂದ್ರೆ ಗೊತ್ತಲ್ಲ, ಚಕಡಿ ಮುಂದೆ, ಚಕಡಿ ಗಾಡಿಗೆ ಮುಂದೆ ಕೆಳಗೆ ಎತ್ತ ಹಾಕಿದ್ರ ಮೇಲೆ ಹಾಕಿರ್ತಾನ. ನನ್ನ ನೊಗವನ್ನು ತೆಗೆದುಕೊಳ್ಳ್ರಿ ಅಂತ ಹೇಳುವಾಗ ನಮಗೇನು ಅನಿಸ್ತದೆ, ಹಿಂಸೆ ಕಷ್ಟ ಅದೆಲ್ಲ ನೆನಪಿರ್ಲಿ. ಆತನ ನೊಗ ಪ್ರತಿದಿನ ತಂದೆಯ ಜೊತೆಗಿರುವಂತ ಅನ್ಯೋನ್ಯತೆ. ಆತನ ನೊಗ ಸತ್ತೊಳಗಿಂದ 3ನೇ ದಿನದಲ್ಲಿ ಎದ್ದು ಬರುವ ಪುನರುತ್ಥಾನ. ಆತನ ನೊಗ ವಾಕ್ಯ, ಆತನ ನೊಗ ದೇವರ ಪ್ರಸನ್ನತೆ, ಆತನ ನೊಗ ಪ್ರಾರ್ಥನೆ, ಆತನ ನೊಗ. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ರಿ ಅಂದ್ರೆ ಯೇಸು ಸ್ವಾಮಿನೂ ನೊಗ ಹೊತ್ಕೊಂಡಿದ್ದಲ್ಲ. ಯಾವ ನೊಗ ಹೊತ್ಕೊಂಡಿದ್ದಾವ? ಯೇಸು ಸ್ವಾಮಿಯ ಬಗ್ಗೆ ಬರೀತದೆ, ಪ್ರತಿದಿನ ಆತನು ಮೇಲಿಂದ ಮೇಲೆ, ಆಗಾಗ್ಗೆ ಅಂತ ಕನ್ನಡ ಬೈಬಲ್ ಹೇಳ್ತದೆ, ವೆರಿ ಆಫನ್ ಅಂತ ಇಂಗ್ಲಿಷ್ ಬೈಬಲ್ ಹೇಳ್ತದೆ. ಆಗಾಗ್ಗೆ ಆತನು ಬೆಟ್ಟದ ಮೇಲೆಯೂ ಏಕಾಂತ ಪ್ರದೇಶದಲ್ಲಿಯೂ ಹೋಗಿ ಪ್ರಾರ್ಥಿಸುತ್ತಿದ್ದನು. ಅವನು ಸಹ ಅದೇ ವಿಶ್ರಾಂತಿಯಲ್ಲಿದ್ದ. ನೊಗ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ. ಕರೆಕ್ಟಾ? ಆಮೇನ್. ಮುಂದೆ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ
ನನ್ನ ನೊಗವು ಮೃದುವಾದದ್ದು, ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ನನ್ನ ಹೊರೆಯು ಹೌರವಾದದ್ದು ಅಂದನು. ಪಾಸ್ಟರ್ ನೀವು ಹೇಳ್ತೀರಾ ಎಲ್ಲ ಚೆನ್ನಾಗಿದ್ದಾಗ ಪ್ರಾರ್ಥಿಸ್ಬೋದ್ರಿ ಪಾಸ್ಟ್ರೆ, ಎಲ್ಲ ಮುರಿದು ಬೀಳಾಗತ್ತೈತಿ, ಹೆಂಗ್ ಪ್ರಾರ್ಥಿಸ್ಲಿ? ಅವಾಗಲೇ ಇರೋದು ಆತನ ವಿಶ್ರಾಂತಿಯಲ್ಲಿ ಕೂತ್ಕೊಳ್ಳೋದು. ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಅವಾಗಲೇ ಆತನ ವಾಕ್ಯ ನಂಬೋದು, ಆತನ ಮೇಲೆ ಆತ್ಕೊಳ್ಳೋದು. ಹೆಂಗಂತ ಹೇಳ್ತೀನಿ ಕೇಳಿ. ಇಷ್ಟು ದುಃಖದಾಗದ್ರೆ ಮತ್ತೆ ಮ್ಯಾಲ ಬಂದು ಕುಡುಕಿ ಅನ್ನೋ ಕುಡ್ದಿ ಅನ್ನೋದು ಕೇಳ್ತಾನ. ನನಗೆ ಯಾರು ಸ್ವಾಮಿ ಅಂತ ಇನ್ನೂ ಕೂಡಾಡ್ತಿದ್ವಿ ನಾವು. ಬಹಳ ದೀನತೆಯಲ್ಲಿ ಹೇಳಿದ್ರು, ಇಲ್ಲ ಸ್ವಾಮಿ ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ, ದುಃಖದಲ್ಲಿದ್ದೀನಿ. ಅವನೇನು ಬಹಳ ನಿಂತ್ಕೊಳ್ಳೋದಿಲ್ಲ, ಒಂದೇ ಮಾತು ಹೇಳಿ, ಒಂದೇ ಲೈನ್ ಹೇಳಿದ. ನಾವೆಲ್ಲ ಕಲ್ಪಿಸ್ಕೊಂಡಿದ್ವಿ ಪ್ರವಾದ ಏನು ಯೆಹೋವ ನಿನ್ನ ಆಶೆ ನೆರವೇರಿಸಲಿ ಅಂತ ಹೋಗ್ಬಿಟ್ಟು. ಯಾಕಂದ್ರೆ ಅದರ ಅರ್ಥ ಅವ್ನಿಗೆ ಇನ್ನೂ ಗ್ಯಾರಂಟಿ ಇಲ್ಲ, ಅವ್ಳು ಕೊಡ್ದಿಲ್ಲ ಅಂತ. ಚೆಕ್ ಮಾಡಿ ನೋಡ್ರಿ ಮನೆಗೆ ಹೋದ್ಮೇಲೆ. ಬರೀ ಒಂದು ಲೈನ್ ಹೇಳಿದವ, ಯೆಹೋವನು ನಿಂದ ಮಾತಿಡ್ಲಿ ಬಿಡು ಅಂತ ಹೋಗ್ಬಿಟ್ಟ. ಅದ್ರ ಅರ್ಥ ಅವ್ನು ನಂಬಿಕೆ ಆತೋ ಇಲ್ಲ ನಾ ಕುಡ್ದಿಲ್ಲ ಅಂತ ಹೇಳಿದ್ದು. ಆದ್ರೆ ದೇವ್ರ ಆದ್ರೆ ಅವಳು ಹತ್ಲ ಹೇಳ್ಕೊಂಡ್ಲ, ಕೇಳ್ಕೊಂಡ್ಮೇಲೆ ಅಲ್ಲೊಂದು ಮಾತು ಹೇಳ್ತದೆ, ಬಹಳ ಸುಂದರವಾಗಿ ಬರ್ದಿದೆ. ಏನಂತ ಬರ್ದಿದೆ ಗೊತ್ತಾ? ಅವಳು ಅವನಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಎಲ್ಲಿಯನಿಗೆ ಹೇಳಿ ನಿನ್ನ ದಾಸಿಯ ಮೇಲೆ ಕಟಾಕ್ಷ ಇರಲಿ ಅಂತ ಹೇಳಿ. ಅವನೇನು ಮುಂದಿನ ವರ್ಷ ಮಗ ಕೊಡ್ತಾನಂತ ಹೇಳಿಲ್ಲ, ಅವನೇನು ಪ್ರವಾದನೆ ಮಾಡಲಿಲ್ಲ. ಯೆಹೋವ ನಿನ್ನನ್ನು ಕನಿಕರಿಸ್ಲಿ ಅಂತ ಹೇಳಿ ಹೋಗ್ಬಿಟ್ಟ. ಹೋದ್ಮೇಲೆ ಇವಳು ಹೋಗಿ ಊಟ ಮಾಡಿದ್ಲು. ಆಮೇಲೆ ಆಕೆಯ ಮೋರೆಯ ಮೇಲೆ ದುಃಖವು ಕಾಣಲಿಲ್ಲ. ವಿಶ್ರಾಂತಿ. ಸಂವೇಲನು ಬಂದಾಗ್ಬಿಡ್ತ. ಎಷ್ಟು ಪ್ರಾರ್ಥಿಸ್ಬೇಕಂದ್ರೆ, ಹೆಂಗೆ ಪ್ರಾರ್ಥಿಸ್ಬೇಕಂದ್ರೆ, ಆ ದುಃಖ ಅರ್ಥ ಆಗ್ತದೆ, ವ್ಯತ್ಯಾಸ ಅರ್ಥ ಆಗ್ತದೆ. ಮನಸ್ಸು ಹಗುರ ಆಗ್ಬೇಕು ಪ್ರಾರ್ಥನೆ. ಅದರ ಅರ್ಥ ನೀನು ವಿಶ್ರಾಂತಿಯನ್ನ ಪ್ರವೇಶಿಸಿದೆ. ಒಂದ್ ವೇಳೆ ನೀವು ಪ್ರಾರ್ಥನೆ ಮಾಡುವಾಗ ಇನ್ನೂ ಚಿಂತೆ ಇತ್ತು, ಬಂದ್ಮೇಲೆ ಇನ್ನೂ ಚಿಂತೆ ಕಾಡ್ತಾ ಇತ್ತು ಅಂದ್ರೆ ಅದರ ಅರ್ಥ ಇನ್ನೂ ನೀವು ವಿಶ್ರಾಂತಿ ಪಡೆದಿಲ್ಲ. ಇನ್ನೂ ಪ್ರವೇಶಿಸ್ಬೇಕು, ಇನ್ನೂ ಹೋಗ್ಬೇಕು. ಹೋಗ್ರಿ, 2 ತಾಸು ಹೋಗ್ರಿ, 3 ತಾಸು ಹೋಗ್ರಿ. ಪಾಸ್ಟ್ರೆ ನೀವು ಫುಲ್ ಟೈಮರ್ ನೀವು ಹೋಗ್ತೀರಿ? ಇಲ್ರಿ, ನನ್ನ ಜೋಡಿ ನಾ ಹೇಳ್ತೇನೆ, ಮೇಲಿಂದ ಹೇಳ್ತೇನೆ, ನನ್ನ ಜೋಡಿ ಬಂದೆ ಅಂದ್ರೆ ಇಷ್ಟೊತ್ತಿಗೆ ನೀವು ಮುಗಿದ ಹೋಯ್ತು. ರಾತ್ರಿ ಒಂದು ಸಣ್ಣ ಮೀಟಿಂಗ್ ಇತ್ತಂದ್ರೆ 3 ದಿನ ಮುಂಚೆನೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಪ್ರತಿ ರವಿವಾರಕ್ಕೆ ಗುರುವಾರನೇ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ಸಂಕಟ ಸ್ಟಾರ್ಟ್ ಆಗುತ್ತೆ. ಸ್ವಾಮಿ ಹಸದು ಬರ್ತಾರಪ್ಪ, ನನ್ನ ಮುಖ ನೋಡ್ಲಿಕ್ಕೆ ಬರೋದಿಲ್ಲಪ್ಪ, ನೀನು ವಾಕ್ಯ ಕೇಳಲಿಕ್ಕೆ ಬರ್ತಾರ ಸ್ವಾಮಿ, ನೀನು ಮಾತಾಡ್ಬೇಕಪ್ಪ. ಕೇಳ್ತಾ ಇದ್ದೀರಾ? ಆಮೇನ್. ಇಲ್ಲೇ ಇದ್ರೆ ಒಂದ್ಸರಿ ಆಮೇನ್ ನಮ್ದಾಗ ಹೇಳ್ತೀರಾ? ಆಮೇನ್. ನಾನು ಹೇಳ್ತೀನಿ, ಪಾಸ್ಟ್ರ ಇಷ್ಟು ಹೇಳ್ತಾ ಇದ್ದೀರಾ, ನೀವು ಕರ್ತನೆ ವಿಶ್ರಾಂತಿಯಲ್ಲಿ ಇದ್ದೀರಾ? ನಾನು ಹೇಳ್ತೇನೆ, 70% ನನ್ನ ಜೀವನದಲ್ಲಿ 70% ನನ್ಗನ್ಸೋ ಮಟ್ಟಿಗೆ ನನ್ನ 70% ಆತನ ವಿಶ್ರಾಂತಿಯಲ್ಲಿ ನಾನು ಪ್ರವೇಶಿಸಿದ್ದೇನೆ. ಇಲ್ಲಿ ವಿಶ್ರಾಂತಿ ಇದೆ. ಇಲ್ಲಿ ನೀವು ಪಾಸ್ಟರ್ ಯಾವಾಗಲೂ ಟೆನ್ಷನ್ ಇರ್ತೀರಿ, ನಿಮಗೆ ಹೊರಗೆ ಕಾಣ್ತದ, ನಾವು ಒಳಗೆ ಹೋಗಿ ಆತನ ಹಣಕಾಸಿನ ವಿಷಯದಲ್ಲಿ ವಿಶ್ರಾಂತಿ, ಆರೋಗ್ಯದ ವಿಷಯದಲ್ಲಿ ವಿಶ್ರಾಂತಿ. ನೀವು ಹೇಳ್ತಾ ಬಂದು ನಿಮ್ಗೆ ಆರಾಮಿಲ್ಲ ಅಲ್ರಿ, ದೇವ್ರ ರಾಜ್ಯಕ್ಕೋಸ್ಕರ ಕತ್ತಿ ದುಡ್ದೇವ್ರಿ, 2 ದಿವಸ ರೆಸ್ಟಿನ ವಿಷಯ ಇದೆ ಅಷ್ಟೇ. ಈ ವಾರ ರೆಸ್ಟ್ ಮಾಡಿದ್ರೆ ಮುಂದಿನ ವಾರ ಮತ್ತೆ ರೆಡಿ ಆಗ್ತೀವಿ. ಆಮೇಲೆ ವಿಶ್ರಾಂತಿ. ನಿನ್ನ ಡಯಾಬಿಟೀಸ್ ಹೋಗುತ್ತೆ, ನಿನ್ನ ಬಡತನ ಹೋಗುತ್ತೆ. ಯಾವಾಗ? ಆ ವಿಶ್ರಾಂತಿ ಬೆಳೆಯುವಾಗ. ಎಲ್ಲೇ ಕಷ್ಟಪಡುವವರೇ, ಹೊರ ಹೊತ್ತವರೇ, ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಹನ್ನಳು ಆ ವಿಶ್ರಾಂತಿಯಲ್ಲಿ ಹೋದ್ಲು. ಯಾಕೆ? ಸಂವೇಲನು ಅವಳ ಪ್ರಾರ್ಥನೆ ಹುಟ್ಟಿದ ಅಂದ್ಕೊಂಡಿರ್ತೀರಿ ನೀವು. ಉತ್ತರ ಹೇಳಿ ಗಡ್ಬಿಡಿ. ಈಗ ಹೌದಲ್ಲ ಪಾಸ್ಟ್ರೆ, ಹೌದಲ್ಲ ಪಾಸ್ಟ್ರೆ, ಹೌದಲ್ಲ ಪಾಸ್ಟ್ರೆ ಕೇಳಿ. ಕರೆಕ್ಟ್ ಅವ್ನ ಪ್ರಾರ್ಥನೆ ಅವಳ ಪ್ರಾರ್ಥನೆ ಹುಟ್ಟಿರ್ಬೋದು. ಅವಳ ಪ್ರಾರ್ಥನೆ ಹೆಂಗ್ ಹುಟ್ಟಿತು? ಪೆನ್ನಿನಳ ಕಷ್ಟದಿಂದ. ಕರೆಕ್ಟಾ? ಅವಳ ಪ್ರಾರ್ಥನೆಗೆ ಅವ್ನು ಹುಟ್ಟಿದ ಅಂದ್ಕೊಂಡಿದ್ರೆ, ಇಬ್ರಿಯರ್ ಬರೆದ ಪತ್ರಿಕೆ ಈಗ ಓದ್ಕೊಂಡ್ವಿ, ದೇವರು ಆದಿಯಿಂದಲೇ ದೇವರ ಎಲ್ಲಾ ಕೆಲಸಗಳು ಮುಗಿಸಲ್ಪಟ್ಟು, ಓದೇ ಬಿಡ್ತೀನಿ ನಿಮಗೋಸ್ಕರ, ಧ್ಯಾನ ಕೊಟ್ಟು ಕೇಳಿ. ದೇವರ ಕೆಲಸಗಳು. ವೆರಿ ಗುಡ್ ಸಿಸ್ಟರ್. ಸಂವೇಲನು ದೇವರ ಕೆಲಸನ, ಸಂವೇಲನು ದೇವರ ಕೆಲಸನ, ಸಂವೇಲನು ದೇವರ ಕೆಲಸನ. ದೇವರ ಕೆಲಸಗಳು ಲೋಕದ ಆದಿಯಲ್ಲಿಯೇ, ಇನ್ನು ಹನ್ನ ಹುಟ್ಟೋಕ್ಕಿಂತ ಮುಂಚೆನೆ ಸಂವೇಲನು
ದೇವರ ಕೆಲಸ ಸಮುವೇಲನು ಆದಿಯಲ್ಲಿಯೇ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿ ನೋಡಿ. ಅಂದ್ರೆ ಸಮುವೇಲನು ಅವಳು ಕೇಳ್ಕೊಳ್ಳೋಕೆ ಮುಂಚೆನೆ ಆ ವಿಶ್ರಾಂತಿಯಲ್ಲಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಸ್ಕ್ರೀನ್ ಹಿಂದ್ಗಡೆ ಕೇಳ್ತಾ ಇದ್ದೀರಾ? ಸ್ಕ್ರೀನ್ ಹಿಂದ್ಗಡೆ ಸಮುವೇಲನು ಆಗಲೇ ಆದಿಯಲ್ಲಿಯೇ ಸಿದ್ಧನಾಗಿ ಕೂತ್ಕೊಂಡಿದ್ದಾನೆ. ಆದ್ರೆ ಎಲ್ಲಿವರೆಗೆ ಹನ್ನೆರಡು ವಿಶ್ರಾಂತಿಯಲ್ಲಿ ಪ್ರವೇಶಿಸುವುದಿಲ್ವೋ ಅಲ್ಲಿವರೆಗೆ ಅವನು ಹೊರಗಡೆ ಬರೋದಿಲ್ಲ. ನೀನ್ ಅನ್ಕೋತಾ ಇದ್ಯಾ ನನ್ ಚಿಂತೆಗೆ ಅಗತ್ಯ ಉಂಟಾ? ಇದೆ. ಲೋಕದ ಪ್ರಾರಂಭದಲ್ಲಿಯೇ ದೇವರು ಅದನ್ನ ಆಗಲೇ ನೀಗಿಸಿ ರೆಡಿ ಇಟ್ಟಿದ್ದಾನೆ. ನೀನು ಎಲ್ಲಿವರೆಗೆ ನಿನ್ನ ಪಾಪದಿಂದ ಹೊರಬಂದು ಪಶ್ಚಾತ್ತಾಪ ಪಟ್ಟು ಆತನ ವಿಶ್ರಾಂತಿ ಎಂಬಂತ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿಯೂ ಇನ್ನೂ ಆಳಕ್ಕೆ ಆ ವಿಶ್ರಾಂತದಲ್ಲಿ ಬರುವುದಿಲ್ವೋ ಅದು ರೆಡಿ ಇದೆ, ಆದ್ರೆ ಬರೋದಿಲ್ಲ. ಸಮುವೇಲನು ಆದಿಯಿಂದಲೇ ಕಾಯ್ತಾ ಇದ್ದಾನೆ. ಸಮುವೇಲನು ಆದಿಯಿಂದಲೇ ಉಟ್ಕೊಂಡಿದ್ದಾನೆ ಆಗ್ಲೇ, ಆದ್ರೆ ಸೀನಲ್ಲಿ ಬರ್ತಾ ಇಲ್ಲ. ಯಾಕೆ? ಇವಳು ದೇವರ ವಿಶ್ರಾಂತಿಯಲ್ಲಿ ಬರ್ಬೇಕು. ಅವಳೇನ್ ಮಾಡಿದ್ಲು? ಪ್ರಾರ್ಥಿಸಿದ್ಲು. ಎಲ್ಲಿವರೆಗೂ ಪ್ರಾರ್ಥಿಸಿದ್ಲು? ಎಲ್ಲಿವರೆಗೂ ಆ ವಿಶ್ರಾಂತಿ ಅನ್ನುವಂತ ಸಮಾಧಾನ ಬರ್ಲಿಲ್ವೋ. ನಿನ್ನ ಮಕ್ಕಳಾಗ್ಬೇಕಾ? ನಿನ್ನ ಸಾಲ ಮುಗಿಬೇಕಾ? ನಿನ್ನ ಮಕ್ಕಳು ಉನ್ನತ ಸ್ಥಾನಕ್ಕಿರ್ಬೇಕಾ? ಅಥವಾ ನಿನ್ನಂಗೆ ಗುಡಿಸಲಲ್ಲಿನೇ ಸತ್ತೋಗ್ಬೇಕಾ? ಅವ್ರು ಬದಲಾಗ್ಬೇಕಾ? ಹಾಗಾದ್ರೆ ನನ್ನ ಮಾತು ಕೇಳಿ, ನೀನು ದೇವರ ವಿಶ್ರಾಂತಿ ಬರುವವರೆಗೆ ಆ ಒಂದು ಅಶ್ಯೂರೆನ್ಸ್, ಆ ಒಂದು ಗ್ಯಾರಂಟಿ, ಆ ಒಂದು ಸಮಾಧಾನ, ಯಾವ ರೀತಿ ಹನ್ನಳ ಮುಖದ ಮೇಲೆ ದುಃಖ ಕಾಣಲೇ ಇಲ್ಲ. ಅಂದ್ರೆ ಆ ವಿಶ್ರಾಂತಿ ಬಂದ್ಬಿಡ್ತು. ಅಲ್ಲಿವರೆಗೂ ನೀನು ಅಲ್ಲಿರು, ಸ್ವಾಮಿ ಬಿಡ್ಬೇಡಪ್ಪ, ನಾನು ಹೇಳ್ತೀನಿ. ಕೇಳ್ತಾ ಇದ್ದೀರಾ? ಸಮಯ ಆಯ್ತು, ಇನ್ನೊಂದು 5 ನಿಮಿಷ ತಗೊಂಡು ಮುಗಿಸ್ಕೊಳ್ಳೋಣ. ಕರೆಂಟ್ ಹೋಗಿದ್ದಕ್ಕೆ ಇದು ಅರ್ಥ ಆಯ್ತಲ್ಲ? ಆಮೇನ್. ಪಾಸ್ಟ್ ಹೆಂಗೆ ಕೇಳಿ ಹೇಳ್ತೇನೆ. ನೀವು ಎಷ್ಟು ದಿನ ಪ್ರತಿದಿನ ನೀವು ಪ್ರವೇಶಿಸ್ತಾ ಇದ್ರೆ ಬೇಗನೆ ಪ್ರವೇಶಿಸ್ತೀರಾ. ನಾನೀಗ ಯಾವ ಮಟ್ಟದಲ್ಲಿ ಮುಟ್ಟಿದ್ದೀನಿ ಅಂದ್ರೆ, ನಾನು ಟೇಬಲ್ ಕಡೆ ಹೋಗಿ ದೊಡ್ಡದು ಹಣೆ ಏನಂತ ಹಿಂಗೆ ಅನ್ಕೊಳ್ಳೋಣ, ನಾನು ನಾಳೆ 1.5 ಲಕ್ಷ ಅಥವಾ ಏನೋ ಭಯಂಕರದ ಅರ್ಜೆಂಟ್ ಬಿದ್ದಿದೆ ಇಲ್ಲಿ ಪರಿಸ್ಥಿತಿ. ಈಗ ನಾನು ಅಲ್ಲಿ ಸನ್ನಿಧಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ಸ್ವಾಮಿ ಅದನ್ನ ಹೇಳ್ತೀನಲ್ಲ, ಅದನ್ನ ಹೇಳೋದಕ್ಕೆ ಮುಂಚೆ ಆರಾಧನೆ ಮಾಡ್ತಾ ಆತನ ವಿಶ್ರಾಂತಿಯಲ್ಲಿ ಹೇಳಿದ ಈಗಲೇ ಅನುಭವ ಆಗ್ತದೆ ನನಗದು. ಏನೋ ಅದನ್ನ ನಾನು ಆ ವಿಶ್ರಾಂತಿ ಬಂದ ತಕ್ಷಣ ಆ ವಿಶ್ರಾಂತಿಯಲ್ಲಿ ಅದು ಕೊರತೆ ಬಂದ್ಬಿಟ್ಟಿರ್ತದೆ, ಆ ಕೊರತೆ ನೀಗಿಸಲ್ಪಟ್ಬಿಟ್ಟಿರ್ತದೆ. ನಾನು ಹೇಳ್ತೇನೆ, ಸ್ವಾಮಿ ನನಗೆ ಗೊತ್ತಪ್ಪ ಇದು ಬರ್ತಾ ಇದೆ. ಒಂದು ಚಿಕ್ಕ ಉದಾಹರಣೆ. ಏನೋ ನನಗೆ ಒಂದು ದಿನ ಹಂಗೆ ಆರಾಧಿಸ್ತಾ ಇದ್ದಾಗ ದೇವರು ಸಡನ್ ಆಗಿ ದೇವ್ರ ಪ್ರಸನ್ನತೆ ಬಂತು. ಆತನ ಸನ್ನಿಧಿಯಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಆತನ ವಾಕ್ಯ ನಂಬ್ಕೊಂಡು, ಆತನ ವಾಕ್ಯ ನಾನು ಯಾವಾಗಲೂ ಕಷ್ಟ ಬಂದಾಗ ವಾಕ್ಯ ತೆಗೆದಿಲ್ಲ, ಪ್ರತಿದಿನ ವಾಕ್ಯ ತೆಗಿತೀನಿ. ನಾನು ಹೇಳ್ತೀನಿ, ಒಂದು ಲೈನ್ ಇಷ್ಟು ಬಲ ಕೊಡ್ತದೆ, ಯಾವುದೇ ಇರಲಿ ಅದು ವಾಕ್ಯದಲ್ಲಿ. ಆ ಮಟ್ಟಕ್ಕೆ ಮುಟ್ಟಬೇಕು ನೀವು ಸ್ಟಾರ್ಟಿಂಗ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದ್ರಲ್ಲಿ ಏನು ಅರ್ಥ ಆಗೋದಿಲ್ಲ. ಆದ್ರೆ ಯಾವಾಗ ಪ್ರಾರ್ಥನೆ ಮಾಡ್ತಾ ಅದನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಒಂದೊಂದು ಲೈನು ಸಹ ಆಳವಾಗಿ ಮುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ಮಟ್ಟಕ್ಕೆ ಬೆಳಿಬೇಕು. ನಾನು ಪ್ರಾರ್ಥಿಸ್ತಾ ಇದ್ದೆ, ಇದನ್ನ ಹೇಳಿ ಮುಗಿಸ್ತೀನಿ ಕೇಳಿ. ಆರಾಧನೆ ಮಾಡ್ಕೊಂಡಿದ್ದೆ. ಅವಾಗ ತಕ್ಷಣ ನನಗೆ ದೇವರ ಆತ್ಮನ ಹೇಳಿದ, ನಾನೊಂದು ಮಳೆಯನ್ನು ಕಳಿಸ್ತಾ ಇದ್ದೀನಿ. ನನಗೆ ಅರ್ಥ ಆಗಲಿಲ್ಲ. ಆ ವಾರ ನನಗೆ ಒಬ್ರು ಯಾರೋ ಅರೌಂಡ್ 1,40,000 ಕಾಣಿಕೆ ಕಳಿಸಿದ್ರು. ಓಕೆ, ಇಲ್ಲಿವ್ರು ಯಾರು ಅಲ್ಲ, ನೀವು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಭಾಳ ಶಾಣ್ಯರು. ಅದನ್ನ ನಾನು ಹೆಂಗೆ ಪಡ್ಕೊಳ್ಳಿ ಅಂತ ವಿಚಾರ ಮಾಡಿದ್ರು, ಯಾ ನನ್ನ ಮಗ ಕಳಿಸಿರ್ಬೇಕಂತ ವಿಚಾರ ಮಾಡ್ತೀರಿ. ಯಾವಾಗ ಅಲ್ಲಿಂದ ಹೊರಗೆ ಬರ್ತಿರೋ ಗೊತ್ತಿಲ್ಲ, ನಿಮ್ಮ ಮನೆ ಬರ್ದಾಗ. ಎನಿವೆ ಸಾರಿ, ಇಲ್ಲಿಂದ ಅಲ್ಲ, ಪಾಸ್ಟ್ರಿಗೆಲ್ಲ ಏನು ಬೇಡಪ್ಪ, ಹೊರಗಿನ ದೇಶದಿಂದ ಬರ್ತೈತಿ. ಬಾರೋ ಮಾರ, ನೀನು ನನ್ನ ಜೋಡಿ ಬಂದ್ಬಿಡಿ, ಇಬ್ರು ಕೂಡ ಸೇವೆ ಮಾಡೋಣ, ನಿನಗೂ ಕೊಡ್ತೇನೆ. ಹಲೋ, ಕೇಳಿದ್ರ? ನೆನಸದಂತ ಚಿಕ್ಕ ಸ್ಥಳದಿಂದ ಇಬ್ರು ಅರ್ಧರ್ಧ ಕಳ್ಸಿದ್ರು. ನನ್ಗೆ ಗೊತ್ತಾಗ್ಲಿಲ್ಲ. ಆದ್ರೆ ದೇವರ ಆತ್ಮನ ಹೇಳಿದ, ನೀನು ಅದನ್ನ ದುರುಪಯೋಗ ಮಾಡಿಕೊಡುವುದು. ಅವತ್ತೇ ಈ ಬೆಳಿಗ್ಗೆ ಕೆಲವೊಬ್ರು ಮೊಬೈಲಲ್ಲಿ ವಚನ ಬರ್ತಾವ ನೋಡ್ರಿ. ನನಗೂ ಒಬ್ರು ಕಳಿಸ್ತಾರೆ ಒಂದು ವಚನ. ಅವ್ರೇನು ಕಳ್ಸೋದಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬಿಟ್ಬಿಟ್ಟಾರ ದೇವ್ರು ಬಿಟ್ಟಂಗೆ. ಅದು ಕಂಪ್ಯೂಟರೈಸ್ಡ್ ಬರ್ತಿರ್ತದೆ. ಅವತ್ತು ಬೆಳಿಗ್ಗೆ ಹಿಂದಿನ ದಿನ ದೇವ್ರು ಮಾತಾಡಿದ, ರಾತ್ರಿ ಜಮಾ ಆಗಿತ್ತು ದುಡ್ಡು. ಇದನ್ನ ಕೇಳಿ ಪಾಸ್ಟ್ರಿಗೆ ಭಾಳ ಬರ್ತೈತೆ ಅನ್ಕೊಳ್ಬೇಡಿ, ಬರ್ತೈತೆ. ಯಾರು ಕೊಡದೇ ಇದ್ರು ಬರ್ತೈತೆ. ಯಾಕಂದ್ರೆ ಚಿಯೋನ್ ಭಾಳ ಸುಂದರ ಹೆಸರಿಟ್ರು, ಝಾಯನ್, ದ ನೇಮ್ ಆಫ್ ದ ಸಿಟಿ ಆಫ್ ಗಾಡ್. ಮೇ ದ ಸನ್ ಗ್ರೋ ಲೈಕ್ ಅ ಸಿಟಿ ಆಫ್ ಗಾಡ್. ಆ ಮಗನು ದೇವರ ಪಟ್ಟಣದ ಹಾಗೆ ಬೆಳೀಲಿ. ಝಾಯನ್, ದ ಸಿಟಿ ಆಫ್ ಗಾಡ್. ಝಾಯನ್, ದ ಸಿಟಿ ಆಫ್ ಜಾಯ್ನೆಸ್. ಮೇ ದ ಲಾರ್ಡ್ ಮೇಕ್ ದ ಚೈಲ್ಡ್ ಸಿಟಿ ಆಫ್ ಜಾಯ್. ಆಮೇನ್. ಬೆಳಿಗ್ಗೆ
ವಚನ ಬಂತು. ಏನಂದ್ರೆ, ನೀನು ಕದಿಯಬಾರದು. ಲಬ 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 ಇಕ್ಕೋಬೇಕಾದ್ರೆ ಸ್ವಾಮಿ ನಾ ಏನು ಕೇಳೇನೆ, ನಾ ಯಾರಿಗೇನು ಪತ್ರ ಬರ್ದೇನೆ, ಅವ್ರಿಗೆ ಯೂಟ್ಯೂಬರ್ ನೋಡಿ ಆಶೀರ್ವಾದ ಆಕದಂತ ಅವ್ರು ಕಳ್ಸ್ಯಾರಪ್ಪೋ, ನಾನೇನು ಮಾಡಲಿ ಸ್ವಾಮಿ, ನಾನು ಕದ್ದಿಲ್ಲಪ್ಪ. ದೇವ್ರ ಆತ್ಮ ಹೇಳ್ದ, ಬಂದಿದ್ರ ಬಗ್ಗೆ ಹೇಳ್ತಾ ಇಲ್ಲ, ಈಗ ಕದಿಲವನಿದ್ದಿ ನೀನು. ಮತ್ತೆ ನೋಡಿದೆ, ನೀನು ಕದಿಯಬಾರ್ದು. ಕ್ಯಾಲೆಂಡರ್ ತೆಗೆದು ನೋಡಿದೀವಿ, ಏನಾದರೂ ಮದರ್ಸ್ ಡೇ, ಫಾದರ್ಸ್ ಡೇ, ಏನಾದ್ರು ಹಂಗೆ ಏನಾದರೂ ಕಲ್ಡರ್ಸ್ ಡೇ ಐತೆನಪ್ಪ ಅಂತ. ಯಾಕಂದ್ರೆ ಅದ್ರ ಪ್ರಕಾರ ವಚನ ಬರ್ತಿರ್ತಾವೆ. ಕ್ರಿಸ್ಮಸ್ ಬಂದು ಕ್ರಿಸ್ಮಸ್ ವಚನ ಬರ್ತಾವೆ, ಗುಡ್ ಫ್ರೈಡೆ ಬಂದು ಗುಡ್ ಫ್ರೈಡೆ ವಚನ ಬರ್ತಾರೆ. ಅದಕ್ಕೆ ಮೊಬೈಲ್ನಲ್ಲಿ ವಚನ ನೋಡಿ ಬೈಬಲ್ ಓದಿದೆ ಅನ್ಬೇಡ ನೀವು, ಅಲ್ಲಿ ಲಾಟ್ರಿ ಎದ್ದಂಗೆ ಅದ. ಮತ್ತೆ ಅಲ್ಲಿ ಬಂದ್ಬಿಡ್ತೇವೆ ಒಂದು ದಿವ್ಸ ಮುಂಚೆ ನಿಮ್ಗೆ ಯಾವಾಗ ಪವರ್ಫುಲ್ ವಚನ ಬೇಕಾಗಿರ್ತದೆ ಅವಾಗ ಬಂದ್ಬಿಡ್ತದೆ, ಇದೇ ದಿನ ನನ್ನ ಜೊತೆಗೆ ಪರದೇಶನಲ್ಲಿರುವಿ. ಮುಗ್ದ ಹೋತು ಇಡೀ ದಿನ ಡಿಪ್ರೆಷನ್. ಆಮೇಲೆ ಸ್ವಾಮಿ ಏನಿದು ಏನಿದೆ ನನಗೆ ನನಗೆ ಅವಾಗ ದೇವರಾತ್ಮ ಹೇಳ್ತಾ, ಅದನ್ನು ಮುಟ್ಟಬೇಡ. ಮುಟ್ಲೇ ಇಲ್ಲ ನಾನು. ಅಂದ್ರೆ ನೋಡಿ ಹೆಂಗಿರ್ತದೆ ನೋಡಿ, ನೀವು ಆತನ ಜೊತೆಗೆ ಬೆಳೆದಾಗ ಹೆಂಗಿರ್ತದೆ ನೋಡ್ರಿ. ಆತನ ಜೊತೆಗೆ ಬೆಳೆದೇ ನೀವು ಇರುವಾಗ ನೀವು ಕೊಡದೇ ಇದ್ರೆ ಕದ್ದಂಗೆ, ಬೇರೆ ತಗೊಂಡ್ರೆ ಕದ್ದಂಗೆ. ಆದ್ರೆ ಆತನ ಜೊತೆ ನಡ್ಲಿಕ್ಕೆ ಶುರು ಮಾಡಿದ್ಮೇಲೆ, ಅವನು ಕೊಟ್ಟ ಮೇಲೆ ನಿನ್ ಮನಸ್ಸಿಗೆ ಬಂದ ಉಪಯೋಗ ಮಾಡ್ಕೊಂಡ್ರೆ ಕದ್ದಂಗೆ. ಅವನು ಹೇಳ್ದ ಕದಿಬೇಡ, ನಾನು ಒಂದು ಉದ್ದೇಶಕ್ಕೆ ಕಳಿಸಿದ್ದೀನಿ. ಹಂಗ ಇಟ್ಕೊಂಡ್ಬಿಟ್ಟೆ, ನಾನು ಮುಟ್ಲಿಲ್ಲ. ಅದನ್ನ ಪ್ರಾರ್ಥಿಸ್ತಾ ಇದ್ದೆ, ಆರಾಧನೆ ಮಾಡ್ತಾ ಇದ್ದೆ. ಕೆಲವೊಂದ್ಸಾರಿ ಅದನ್ನ ಮರ್ತು ಬಿಡ್ಬೇಕು. ಇತ್ತಂದ್ರೆ ಅದು ಕುಣಿತಿರ್ತದೆ, ಇಲ್ಲದೀನಿ, ನನ್ನನ್ನು ಉಪಯೋಗಿಸ್ಕೋ, ನನ್ನನ್ನು ಉಪಯೋಗಿಸ್ಕೋ. ಕರೆ ಹೇಳ್ರಿ, ಹೆಂಡತಿ ಅಂತಾಳ, ರೊಕ್ಕ ಬರ್ಬೇಟ ಒಂಥರ ಇರ್ತಾನೆ. ನಿಮ್ಮಪ್ಪ ರೊಕ್ಕ ಬಂದ್ಮೇಲೆ ಮತ್ತೊಬ್ಬ, ನಿಮ್ಮಪ್ಪ ರೊಕ್ಕ ಬಂದ್ಮೇಲೆ ಹುಜ್ಮಂಜನ ಹಾಕಾರ. ಎಲ್ಲಾರ ಮನೆಯ ಹಾಡು ಇದೆ. ಹೌದಲ್ಲ? ಆಮೇನ್. ಅಲ್ಲಿಂದ ಕರೀತದೆ, ಇಲ್ಲಿ ಕುತ್ಕೊಂಡು 2 ದಿನ ನೋಡು, ಈ ಕಡೆ ನೋಡು, ಜೀವ ಹರಿತಾ ಇರ್ತದೆ. ಬ್ಯಾಲೆನ್ಸ್ ಚೆಕ್ ಮಾಡೋಣ ಅಂತ ಈ UPI ಒಂದು ಮನ್ಯಾಗ ಬಂದ್ಬಿಟ್ಟವ್ರು. ಮೊದ್ಲು ಅಟ್ಲೀಸ್ಟ್ ಅಲ್ಲೋ ಚೆಕ್ ಮಾಡ್ತಿದ್ವಿ ಬ್ಯಾಲೆನ್ಸ್. 10 ಸಲ ಬ್ಯಾಲೆನ್ಸ್ ಚೆಕ್ ಮಾಡೋದು. ಅಲ್ಲಿ ಹಾಕೋಣ, ಇಲ್ಲಿ ಹಾಕೋಣ, ಇಲ್ಲಿ ಬರೋಣ, ಅದು ಮಾಡೋಣ, ಇದು ಮಾಡೋಣ. ಅದಕ್ಕೆ ದೇವ್ರು ಮರನೇ ದಿವ್ಸನ ಹೇಳಿದಾನ, ಕದಿಯ ಕೊಡದು. ಅದ್ರದ್ದು ದಶಮಾಂಶ ತೆಗೆದು ಅದನ್ನ ಅಲ್ಲೇ ಬಿಟ್ಬಿಟ್ಟೆ. ಇದು ಯಾವಾಗ ಆತಂತ ಹೇಳ್ತೀನಿ. ಈಗ ನನ್ನ ಹೆಂಡತಿಗೂ ಗೊತ್ತಾಗುತ್ತೆ, ನನ್ನ ಮಗಳಿಗೂ ಗೊತ್ತಾಗುತ್ತೆ, ಅವ್ರು ಎದ್ದು ಹೇಳ್ತಾರೆ. ಈಗ ಸ್ವಲ್ಪ ನೋಡಿದ್ರೆ ನನ್ನ ಹೆಂಡತಿಗೆ ಎಲ್ಲ ಕ್ಯಾಥರಿನ್ ಸ್ಕೂಲಲ್ಲಿ ಅವಳದೇ ಹೆಸರು ಐತೆ. ನನ್ನ ಹೆಂಡತಿದ್ದ ಫೋನ್ ನಂಬರ್ ಐತೆ, ನನ್ನ ಮಿಸಸ್ದು. ಸೊ ಎಲ್ಲ ಕಾಲೇಜ್ನಿಂದ ಅವಳಿಗೆ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮಲ್ಲಿ ಅಡ್ಮಿಷನ್ ತಗೊಳ್ರಿ, ನಾವು ಹಂಗೆ ಕಲಿಸ್ತೀವಿ, ಹಿಂಗೆ ಕಲಿಸ್ತೀವಿ. ಅವಳು ಬಂದು ನನಗೆ ಹೇಳಿದ್ಲು, ಅದ್ರಲ್ಲಿ ಒಂದು ಕಾಲೇಜ್ ಹೇಳಿದೆ, ನೀನು ಇಲ್ಲಿ ಹೋಗಿ ಕೇಳ್ಬಾ ಅಂತ. ಅಲ್ಲಿ ಹೋದ್ರೆ ನಾವು ಇನ್ನೂ 1947 ಅದೇವ್ರಿ. ಈ ಎಜುಕೇಶನ್ ಇಷ್ಟು ಮುಂದೆ ಹೋಗೈತೆ ಅಂತ ಗೊತ್ತೇ ಇಲ್ಲ ನಮಗೆ. ಎಜುಕೇಶನ್ ಎಲ್ಲ ಅದ್ರದ್ದು ಕಮರ್ಷಿಯಲೈಸೇಷನ್ ಇಷ್ಟು ಮುಂದೆ ಹೋಗೈತೆ ಅಂತ ಗೊತ್ತೇ ಇಲ್ಲ ನಮಗೆ. ಅಲ್ಲಿ ಪಾಪ ಇವಳು ನಿಯತ್ನಿಂದ ಹೋಗಿ ಅಡ್ಮಿಷನ್ ಬೇಕಿತ್ರಿ, ಮತ್ತೆ ಹೆಂಗೆ ನಿಮ್ಮ ಪ್ರೊಸೀಜರ್ ಅಂತ ಕೇಳಿದ್ರೆ ಅವ್ರು ಹೇಳಿದ್ರೆ ಅಡ್ವಾನ್ಸ್ ಕೊಡ್ಬೇಕಂದ್ರೆ, ನೀವು ಅಡ್ವಾನ್ಸ್ ದುಡ್ಡು ಕೊಟ್ಟು ಬುಕ್ ಮಾಡ್ಬೇಕ್ರಿ ಅಂದ್ರೆ. ಅವಾಗ ನೆನಪಾತ್ ವಚನ ನನಗೆ, ನೀನು ಕದಿಯಬಾರದು. ಯಾರಾದ್ರೂ ಹೇಳ್ರಿ, ಕರ್ತನ ವಿಶ್ರಾಂತಿ. ಕೆಲವು ವಿಶ್ವಾಸಿಗಳು ಅಲ್ಲಿ ಮುಟ್ಟಿದ ಮೇಲೆ ದೇವರೇ, ಆ ಕಷ್ಟದಲ್ಲಿ ಮುಟ್ಟಿದ ಮೇಲೆ ದೇವರೇ ಕೊಡಪ್ಪ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ವಿಶ್ರಾಂತಿಯಲ್ಲಿ ಬೆಳೆದಂಗೆ ನೀ ಯಾವ ಮಟ್ಟಕ್ಕೆ ಮುಟ್ಲಿಕ್ಕೆ ಸಾಧ್ಯ ಅಂದ್ರೆ, ದೇವರು ನಿನ್ನ ಮುಂದುಗಡೆ ಹೋಗಿ ಬರುವುದನ್ನ ನೋಡ್ಬಿಟ್ಟು ಮೊದಲೇ ನಿನಗೆ ಒದಗಿಸಿ ಮತ್ತೆ ಹೇಳ್ತಾನೆ ಇದು ಮುಟ್ಬೇಡ ಅಂತ. ಅಂತ ಜೀವನಕ್ಕೆ ನೀನು ಪ್ರವೇಶಿಸಬಾರ್ದ? ನಾನು ಕೇಳಿದೆ, ಅವಳು ಕೇಳಿದೆ, ಎಷ್ಟಾಗುತ್ತೆ ಅಡ್ಮಿಷನ್ಗೆ ಅಂತ. ಅವ್ರು ಹೇಳಿದ್ರು 1.5 ಲಕ್ಷ, 140. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಕರೆಕ್ಟಾಗಿ ನನ್ನ ಬ್ಯಾಂಕಲ್ಲಿ ಅವ್ರು ಕಳಿಸಿರೋದು 140. ಈಗ ಬೇಡಿಕೆ ನನ್ಗೆ ಗೊತ್ತಾದ್ಮೇಲೆ ನಾನು ಬೇಡ್ಕೊಂಡ್ಮೇಲೆ ಬಂತ, ಅಥವಾ ದೇವರ ವಿಶ್ರಾಂತಿಯನ್ನ ಪ್ರಾಕ್ಟಿಕಲ್ ಆಗಿ ಜೀವಿಸೋದ್ರಿಂದ ಬೇಡೋಕ್ಕಿಂತ ಮುಂಚೆನೆ ಬಂತ? ಇದರಲ್ಲಿ ಯಾವ ಜೀವಿತ ಜೀವಿಸ್ಬೇಕು ನೀವು ಆರಿಸ್ಕೊಳ್ಳಿ. ಇದು ಒಂದೇ ಸಾರಿ ಅಲ್ಲ. ನನ್ನ ಹೆಂಡತಿಗೆ ನಂಬಿಕೆನೇ ಇಲ್ಲ ನನ್ನ ಹತ್ರ. ಯಾಕಂದ್ರೆ ಅವಳು ಗೊತ್ತಿದ್ದ, ಅವಳು ಗಂಡ ಎಂತ ದುಡ್ಡು, ಅವಳಿಗೆ ಗೊತ್ತು ಇದು ಏನು ಉಳಿಯಂಗಿಲ್ಲ ಅಂತ ಗೊತ್ತೈತೆ ಅವಳಿಗೆ.
ಇದು ಏನು ಒಳಗೆ ಗೊತ್ತು. ನಾನು ಒಳಗೆ ಹೇಳಿದೆ, ಎಷ್ಟು 1:30ನಾ ಅಂತಂದೆ. ಹೌದ್ರಿ ಈಗ 1:30 ನಾವು ಅಡ್ಜಸ್ಟ್ ಮಾಡ್ಬೇಕು ನೋಡ್ರಿ ಅಂದ್ಲ. ನಾನು ಹೇಳಿದೆ, ನಾಳೆ ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ನೀನೇ ಅಡ್ಮಿಷನ್ ಸೊಲಾಗಿ ಇಟ್ಕೊ, ನನ್ನ ಕಡೆ ಇಳಿದಿಲ್ಲ. ಹಾಂ ಆಯ್ತಾ? ಹಾಂ ಸ್ವಲ್ಪ ಕೂಡಿಟ್ಟಿದ್ದೆ. ಅಲ್ಲೇ ಇಷ್ಟು ನಿಶ್ಚಿಂತ ಆತ. ಫಸ್ಟ್ ಟೈಮ್ ನಂದು 24 ವರ್ಷದ ಜೀವನದಾಗ 20 ಸಾರಿ 2004 ಸಾರಿ 20 ಇನ್ನೂ 4 ವರ್ಷ ಮುಂದೆ ಹೋಗ್ಬಿಟ್ಟೆ. 2004 ನಾನು ಮದುವೆ ಆಗಿದ್ದು. 2004 ಇದು 24 ಹಾಂ 25 ಅಲ್ಲ 21 ಸಾರಿ 20 ವರ್ಷ. 20 ವರ್ಷದಲ್ಲಿ ಯಾಕೆ ಕರೆಕ್ಟ್ 6 ತಿಂಗಳಾಗಿದೆ ಅಲ್ಲ. 20 ವರ್ಷದಲ್ಲಿ ಮೊದಲೇ ಸಲ ರೊಕ್ಕ ಕೊಡ್ಸಿ ನೋಡಪ್ಪ ಅಂದ್ಲ. ಅವಳಿಗೇನು ಗೊತ್ತು ನಾ ಹೆಂಗೆ ಕೊಡ್ಸೇನಂದ. ನಾನು ಕಷ್ಟಪಟ್ಟು ಕೊಡ್ಸಿಲ್ಲ. ನಾನು 10 ರೂಪಾಯಿ ಅವು ಹಿಟ್ಟಿನ ಡಬ್ಬ್ಯಾಗ ಕೊಡ್ತಾಳೆ, ಅಕ್ಕಿ ಡಬ್ಬ್ಯಾಗ 10 ರೂಪಾಯಿ ಕೊಡ್ಸಿಲ್ಲ. ಅದು ಪರಿಶ್ರಮ. ನಾನು ಏನು ಹೇಳ್ತಾನೆ, ನಾನು ನಿಂದಿಸ್ತಾ ಇಲ್ಲ ಅದನ್ನ. ಅದು ಪರಿಶ್ರಮ. ಹೊರಗೆ ಬರೋಣ, ಅದನ್ನ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ. ಹೆಂಗೆ ಮಾಡ್ರಿ ಅಂದ್ರೆ, ಸ್ವಾಮಿ ನಿನ್ನ ದಶಮಾಂಶ ಕೊಟ್ಟು ಅಕ್ಕಿ ಡಬ್ಬ್ಯಾಗ ಇಷ್ಟು ಇಡಾತೇನಪ್ಪ, ಉಳಿದಿದ್ದು ನಿನ್ನ ಕೈಯಾಗ. ನೆಕ್ಸ್ಟ್ ಟೈಮ್ ಬಂದು ತೆಗೆದ್ರೆ 4 ಟ್ರಕ್ ಇದ್ದಿದ್ದು 40 ಟ್ರಕ್ ಆಗಿರ್ಬೇಕು ಒಳಗೆ ಡಬ್ಬ್ಯಾಗ. ಆ ಡಬ್ಬಿ ಒಳಗೆ 40 ಟ್ರಕ್ ಆಗಿರ್ಬೇಕದು. 4 ಟ್ರಕ್ ಇದ್ದಿದ್ದು 40 ಟ್ರಕ್ ಆಗಿರ್ಬೇಕು. ಆಮೇನ್ ಆಮೇನ್. ಯಾಕೆ? ಕರ್ತನ ವಿಶ್ರಾಂತಿ. ಪರಿಶ್ರಮ ಸಾಕು, ಅದರಲ್ಲಿ ಪ್ರವೇಶಿಸೋಣ. ಆಮೇನ್ ಆಮೇನ್. ದಯವಿಟ್ಟು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ನಮ್ಮನ್ನು ಆತನಿಗೆ ಅರ್ಪಿಸೋಣ.